ಜನಶಕ್ತಿ ಮೀಡಿಯಾದ ಎಲ್ಲ ಸಂಗಾತಿಗಳಿಗೂ ನನ್ನ ನಮಸ್ಕಾರಗಳು. ಇವತ್ತು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಬಹುಶಃ ಬೇರೆ ಯಾವುದೇ ಚರ್ಚೆಗಳು ಇಷ್ಟೊಂದು ಗಂಭೀರತೆ ಪಡೆದಿದೆಯಲ್ಲೋ ಗೊತ್ತಿಲ್ಲ. RCB ಪಂದ್ಯದ RCB ತಂಡದ ಒಂದು IPL ವಿಜಯೋತ್ಸವ ಇದೆಲ್ಲ, ಆ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದ ಒಂದು ವಿಜಯ ಸಮಾರಂಭ ಮತ್ತು ಅಲ್ಲಿ ನಡೆದ ಒಂದು ಕಾಲ್ತುಳಿತ ಮತ್ತು IPL ಕ್ರಿಕೆಟ್ನ ಒಂದು ವೈಭವೋಪೇತ ಚಿತ್ರಣ ಇದೆಯಲ್ಲ, ಅದರ ಬಗ್ಗೆ ಇವತ್ತು ನಾನು ಮಾತಾಡೋಣ ಅಂತಿದ್ದೀನಿ. IPL ಕ್ರಿಕೆಟ್ ಅನ್ನೋದು ಒಂಥರ ಕ್ರಿಕೆಟ್ ಹುಚ್ಚು ನನಗೂ ಇದೆ, ತೊಂದರೆ ಅದಿಲ್ಲ, ಯಾಕಂದರೆ ಆಸ್ ಎ ಪ್ಲೇಯರ್ ನನಗೆ ಹುಚ್ಚಿದೆ. ಆದರೆ ಆ ಹುಚ್ಚು ಉನ್ಮಾದ ಆದಾಗ ಏನಾಗುತ್ತೆ ಅನ್ನೋದಕ್ಕೆ IPL ಒಂದು ಉದಾಹರಣೆ ಆಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ IPL ಕ್ರಿಕೆಟ್ನ ಒಂದು ಹೇಗೆ ಉಗಮಿಸಿತು ಮತ್ತು ಹೇಗೆ ಒಂದು ಪರಿಣಮಿಸಿದೆ ಮತ್ತು ಇವತ್ತಿನ ಸಂದರ್ಭದಲ್ಲಿ IPL ಹೇಗೆ ಒಂದು ಪ್ರಭಾವಿಸ್ತಾ ಇದೆ ಮತ್ತು RCBಯ ವಿಕ್ಟರಿ ಅನ್ನೋದು ಏನು ಆ ಒಂದು ಉತ್ಸಾಹ ಮತ್ತು ಉನ್ಮಾದವನ್ನು ಹೇಗೆ ಸೃಷ್ಟಿಸೋದಕ್ಕೆ ಸಾಧ್ಯ ಆಯಿತು. ಸೊ ಈ ಥರದ ಕೆಲವು ಅಂಶಗಳನ್ನು ನನ್ನ ಒಂದು ವಿಷಯ ಮಂಡನೆಯಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬೇಸಿಕಲಿ ರಾಯಲ್ ಗೇಮ್ ಅಂತಲೇ ಕರೀತಾ ಇದ್ದಿದ್ದು, ಈಗಲೂ ಸಹ ಅದು ರಾಯಲ್ ಗೇಮ್ ಆಗಿ ಇರುತ್ತೆ. ಹಂಗೆ ಕಾಣ್ತಾರೆ, ಒಂದು ರಾಯಲ್ ಗೇಮ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆದರೆ ಅದು ಈಗ ಜನಸಾಮಾನ್ಯರ ನಡುವೆ ಬಂದಿದೆ. ಇದು 16ನೇ ಶತಮಾನದಿಂದಲೇ ಯುನೈಟೆಡ್ ಕಿಂಗ್ಡಮ್ನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಇನ್ನೂ ಅಷ್ಟೊಂದು ವಿಸ್ತರಣೆಗೆ ಒಳಗಾಗುತ್ತಿದ್ದ ಸಂದರ್ಭದಲ್ಲಿ, ಇಡೀ ವಿಶ್ವವನ್ನು ಆಕ್ರಮಿಸ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ಹುಟ್ಟಿದಂಥ ಒಂದು ಕ್ರೀಡೆ ಇದು. ಮೂಲತಃ ಕ್ರಿಕೆಟ್ ಅಂದಾಗ ನಾವು ಚಿಕ್ಕನ್ನಲ್ಲೇ ಅದಕ್ಕೆ ಅರ್ಥ ಹುಡುಕ್ತಾ ಇದ್ವಿ, ಏನು ಇರ್ಬೋದು ಅರ್ಥ ಇದು ಅಂತ ಹೇಳಿದಾಗ ಒಂದು ಮಿಡತೆ ಥರ ಒಂದು ಕೀಟ ಏನು ಸೌಂಡ್ ಮಾಡುತ್ತೆ, ಆ ಥರದ ಒಂದು ಕೀಟದ ಹೆಸರು ಕ್ರಿಕೆಟ್ ಅಂತ. ಬಟ್ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಈ ಒಂದು ಕ್ರೀಡೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಲ್ಲಿ ರಾಜಪ್ರಭುತ್ವದ ನಡುವೆ ಹುಟ್ಟಿಕೊಂಡಂಥ ಕ್ರೀಡೆ. ರಾಜರಿಗೆ ಒಂದು ಏನು ಮನೋರಂಜನೆ ಬೇಕಿತ್ತಲ್ವ. ಸೊ ರಾಜ ಕುಟುಂಬದವರಿಗೆ, ಮಹಿಳೆಯರಿಗೆ ಅಥವಾ ಪುರುಷರಿಗೆ ಅಥವಾ ಮಕ್ಕಳಿಗೆ, ಅವರಿಗೆ ಆ ಗಾಲ್ಫ್ ಅಂತ ಒಂದು ಆಟ ಇರ್ಬೋದು, ಕ್ರಿಕೆಟ್ ಅಂತ ಒಂದು ಆಟ ಇರ್ಬೋದು, ಒಂದು ಸಂಜೆಯ ಮನೋರಂಜನೆಯ ಕ್ರೀಡೆಯಾಗಿ ಅವರದೇ ಅರಮನೆಯ ಮೈದಾನದಲ್ಲಿ ಒಂದು ಫೀಲ್ಡ್ ಅಂತ ಮಾಡಿಕೊಂಡು ಆ ಥರ ಒಂದು ಆರಂಭವಾಗಿದೆ. ಸೊ ಭಾರತದ ಸಂದರ್ಭಕ್ಕೆ ಬಂದಾಗ ಇದು 20ನೇ ಶತಮಾನದ ಆರಂಭದಲ್ಲಿ ಇದರ ಒಂದು ಉಗಮವನ್ನು ಕಾಣ್ಬೋದು ನಾವು. ರಣಜಿತ್ ಸಿಂಗ್ ಜಿ ಅಂತ ಒಬ್ಬ ರಾಜಪ್ರಭುತ್ವದ ಪ್ರತಿನಿಧಿ, ತುಲೀಪ್ ಸಿನ್ಹಿ ಅಂತ ಒಬ್ಬರು, ಮತ್ತು ನಮ್ಮ ಗ್ವಾಲಿಯರ್ನ ಸಿಂಧಿಯಾ ಕುಟುಂಬದವರು, ಈ ರೀತಿಯ ಕೆಲವು ರಾಜಪ್ರಭುತ್ವದವರು, ಮತ್ತು ಮನ್ಸೂರ್ ಅಲಿ ಖಾನ್ ಪಟೌಡಿ ಅವರ ಕುಟುಂಬ. ಸೊ ಇವರು ಈ ಒಂದು ಕ್ರೀಡೆಯನ್ನು ಭಾರತದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಆವಾಗ ಪ್ರಯತ್ನ ಪಟ್ಟರು. 1940ಗೆ ಮುಂಚೆ ಭಾರತದಲ್ಲಿ ಕ್ರಿಕೆಟ್ ಶುರುವಾದರೂ ಕೂಡ ಸಾಮಾನ್ಯ ಜನರಿಂದ ಅದನ್ನು ಪ್ರತಿನಿಧಿಸಿದವರು ಒಬ್ಬರೇ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಪಿ ಬಾಲು ಅನ್ನೋ ವ್ಯಕ್ತಿ. ಅವರು ಅಂಬೇಡ್ಕರ್ ಒಬ್ಬ ಸಹವರ್ತಿಯಾಗಿದ್ದರು. ಅಂಬೇಡ್ಕರ್ ಜೊತೆಗೆ ದಲಿತ ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅವರು. ನಂತರ ನಾರಿ ಕಾಂಟ್ರಾಕ್ಟರ್ ವಿಷಯಗಳೆಲ್ಲ ನಾವು ಕೇಳಿದ್ದೀವಿ. ಆದರೆ ಮುಖ್ಯವಾಗಿ ಕ್ರಿಕೆಟನ್ನು ಒಂದು ಜೆಂಟ್ಲ್ಮನ್ಸ್ ಗೇಮ್ ಅಂತ ಕರೀತಾರೆ. ಅದು ಜೆಂಟ್ಲ್ಮನ್ ಅಂತ ಯಾಕೆ ಕರೀತಾರೆ ಅಂದರೆ, ಅದು ಭಾರತದ ಸಂದರ್ಭದಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ಬೋದು. ಇವತ್ತು ನಾವು ಬಳಸೋ ಜೆಂಟ್ಲ್ಮ್ಯಾನ್ಗೂ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಬಳಸುವ ಜೆಂಟ್ಲ್ಮ್ಯಾನ್ಗೂ ಅವರೊಂಥರ ಅಂದರೆ ಕುಲೀನ ಮನೆತನದವರು, ರೈಟ್ ಕ್ಲಾಸ್ ಅವರು, ಅರಿಸ್ಟೋಕ್ರಾಟ್ ಅವರು, ಇವ್ರನ್ನ ಜೆಂಟ್ಲ್ಮ್ಯಾನ್ ಅಂತ ಒಂದು ಕನ್ಸಿಡರ್ ಮಾಡ್ತಾರೆ. ಅವರು ಆಡುವಂಥ ಒಂದು ಕ್ರೀಡೆ ಅಂತೇಳಿ. ಸೊ ಈ ಒಂದು ಕ್ರೀಡೆಯನ್ನು ಬರ್ನಾಡ್ ಶಾ ಅಂತ ಒಬ್ಬ ಪ್ರಸಿದ್ಧ ಕವಿ ಮತ್ತು ನಾಟಕಕಾರ, ಅವರು ಸದಾ ರಾಜಪ್ರಭುತ್ವವನ್ನು ವಿರೋಧಿಸ್ತಾ ಇದ್ದರು. 11 ಜನ ಮೂರ್ಖರು ಆಡುವ ಮತ್ತು 11,000 ಜನ ಮೂರ್ಖರು ವೀಕ್ಷಿಸುವ ಒಂದು ಕ್ರೀಡೆ ಅಂತ ಅದನ್ನು ವ್ಯಂಗ್ಯ ಮಾಡಿದ್ರು. ಸೊ ಆ ವ್ಯಂಗ್ಯದ ಅರ್ಥ ಅಂತ ಹೇಳಿದ್ರೆ, ಅದು ಒಂಥರ ಜನರಿಂದ ದೂರ ಇದೆ ಅಂತ ಅಷ್ಟೇ. ಅಂದರೆ ಎಲ್ಲೋ ಒಂದು ಕಡೆ ಆಡ್ತಾರೆ, ಅದನ್ನು ನೀವು ಎಂಜಾಯ್ ಮಾಡ್ತಾರೆ ಅಷ್ಟೇ ಅಂತ. ಆವಾಗಲೇ ಇದಕ್ಕೆ 17ನೇ ಶತಮಾನದ ಸಂದರ್ಭದಲ್ಲೇ ಇದನ್ನು ಒಂದು ಬಲ ಪ್ರದರ್ಶನದ ಕ್ರೀಡೆ ಅಥವಾ ರಾಜಕೀಯ ಪ್ರೇರಿತವಾದ ಕ್ರೀಡೆ, ರಾಜಕೀಯ ಅಂದರೆ ರಾಜಪ್ರಭುತ್ವದ ಪ್ರೇರಿತ ಕ್ರೀಡೆ, ಹಣಕಾಸು ಕೇಂದ್ರಿತ ಅಂದರೆ ಆರ್ಥಿಕ ಕೇಂದ್ರಿತ, ದುಡ್ಡಿರಬೇಕು ಚೆನ್ನಾಗಿ, ಮಾದಕ ವಸ್ತುಗಳಿಂದ ಕೂಡಿದ, ಈ ಪದವನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಮಾದಕ ವಸ್ತುಗಳನ್ನು ಕೂಡಿದ ಅಂದರೆ ಕುಡಿತ, ಚಟ, ಈ ಥರದ ಒಂದು ದುರ್ವ್ಯಸನಗಳಿಂದ ಕೂಡಿದ ಒಂದು ಕ್ರೀಡೆ ಅಂತೇಳಿ ಆವಾಗಲೇ ಇದನ್ನು ಟೀಕಿಸ್ತಾ ಇದ್ದವರು ಕೂಡ ಇದ್ರು. ಹಾಗಾಗಿ ಈ ಒಂದು ಕ್ರೀಡೆ 20ನೇ ಶತಮಾನದ ಉತ್ತರಾರ್ಧದವರೆಗೂ 1975 ಮೊದಲನೇ ವಿಶ್ವಕಪ್ ಅಂತ ಏನು ಬಂತು, ಅಲ್ಲಿವರೆಗೂ ಸಹ
ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಮಾತ್ರ ಆಡ್ತಾ ಇದ್ದಿದ್ದು. ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶನೂ ಅವಾಗ ಬಂದಿರಲಿಲ್ಲ. ವೆಸ್ಟ್ ಇಂಡೀಸ್ನ ತಂಡಗಳು, ವೆಸ್ಟ್ ಇಂಡೀಸ್ ಅಂದರೆ ಅಲ್ಲಿ ಎಲ್ಲ ದ್ವೀಪಗಳ ಸೇರಿ ಒಂದು ತಂಡ, ಮತ್ತು ಇಂಗ್ಲೆಂಡು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡು. ಸೊ ಈ ಥರದ ಒಂದು ಕಾಮನ್ವೆಲ್ತ್ ನೇಷನ್, ಬ್ರಿಟಿಷರು ಎಲ್ಲೆಲ್ಲಿ ಆಳ್ವಿಕೆ ಮಾಡಿದ್ರು ಆ ಒಂದು ದೇಶಗಳಲ್ಲಿ ಹುಟ್ಟಿಕೊಂಡಂಥ ಒಂದು ಕ್ರೀಡೆ ಇದು. ಇದು ಈಗ ಒಂದು ಕ್ರಿಕೆಟ್ ಅನ್ನುವ ಒಂದು ಆಟ, ಜೆಂಟ್ಲ್ಮನ್ಸ್ ಗೇಮ್ ಅಂತಾರೋ, ಅದಕ್ಕೊಂದು ಸೌಂದರ್ಯ ಅಂತೂ ಇದೆ. ನಾವು ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಆಸ್ ಎ ಪ್ಲೇಯರ್ ನಾನು ಹೇಳ್ತಾ ಇಲ್ಲ ಅದನ್ನು. ಒಂದು 30 ವರ್ಷಕ್ಕೂ ಹೆಚ್ಚು ಕಾಲ ನಾನು ಕ್ರಿಕೆಟ್ ಆಡಿದ್ರೂ ಸಹ ಆಸ್ ಎ ಪ್ಲೇಯರ್ ಹೇಳ್ತಾ ಇಲ್ಲ, ಅದಕ್ಕೊಂದು ಸೌಂದರ್ಯ ಇದೆ. ಆ ಸೌಂದರ್ಯ ಯಾಕಂದರೆ ನಾವು ನೋಡಿರುವಂಥ ಕ್ರಿಕೆಟ್, ನಮ್ಗೆ ಆ ಪ್ರಜ್ಞೆ ಬಂದಿದೆ. ಯಾಕೆ ಕ್ರಿಕೆಟ್ ಅಷ್ಟು ನಮಗೆ ಹುಚ್ಚಿಡಿದ್ರೆ, ಆವಾಗ ನಾವು ನೋಡಿದಂಥ ಒಂದು ಕ್ರಿಕೆಟ್ನ ಒಂದು ಆಯಾಮ, ಆ ಆಯಾಮದಲ್ಲಿ ಅದು ಆ ಕ್ರಿಕೆಟ್ ಒಂದು ಆಸ್ಥೆಟಿಕ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಆದ ಒಂದು ಸೌಂದರ್ಯ ಇತ್ತು, ಕ್ರೀಡಾ ಕೌಶಲ ಇತ್ತು, ಅದಕ್ಕೆ ಒಂದು ಅಪ್ರೋಚ್ ಇತ್ತು. ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಿದ್ರೆ ಈಗ ಈ ಥರ ಒಂದು ಜೀವನ ಶಿಸ್ತು ಕಾಪಾಡಬೇಕು, ಈ ಥರದ್ದೆಲ್ಲ ಇತ್ತು. ಸೊ ಇದನ್ನ ಒಂದು ಬದಲಾವಣೆಯ ಹಂತವಾಗಿ ನಾವು ಪರಿಗಣಿಸಬೇಕಾದ್ರೆ, ಟೆಸ್ಟ್ ಕ್ರಿಕೆಟ್ ಅನ್ನೋದು ಬಹಳ ಕಾಮನ್ ಆಗಿತ್ತು ಅವಾಗ. 4 ದಿನದ ಟೆಸ್ಟ್ಗಳಿತ್ತು, ಆಮೇಲೆ 5 ದಿನದ ಟೆಸ್ಟ್ಗಳಾಯಿತು. 5 ದಿನದಲ್ಲಿ 2ನೇ ದಿನ ಆದಮೇಲೆ ಅಥವಾ 3ನೇ ದಿನ ಆದಮೇಲೆ 1 ದಿನ ರೆಸ್ಟ್ ಕೊಡ್ತಾ ಇತ್ತು. ಆ ಸಂದರ್ಭದಲ್ಲೂ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೀತಾ ಇದ್ದ ಆಶಸ್ ಸೀರಿಯಲಲ್ಲಿ ರೆಸ್ಟ್ ಡೇ ಇರ್ತಾ ಇರಲಿಲ್ಲ. 5 ದಿನ ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ರು ಅವರು. ಇನ್ನೆಲ್ಲ ತಂಡಗಳು ಸಹ ಒಂದು ರೆಸ್ಟ್ ಡೇ ಕೊಟ್ಬಿಟ್ಟು ಮತ್ತೆ ಆಡೋದು. ಯಾಕಂದರೆ 5 ಡೇಸ್ ದಿನಕ್ಕೆ ಒಂದು ಮಿನಿಮಮ್ 90 ಓವರ್ಸ್ ಬಂದಿದ್ದು, ನಂತರದಲ್ಲಿ ಆಮೇಲೆ 100 ಓವರ್ಸಿನ ಮೇಲಿತ್ತದು. ಸೊ ಒಂದು 10 to 5 ಆಡ್ತಾ ಇದ್ದಂಥ ಒಂದು ದಿನ ಪೂರ್ತಿ ಆಡಬೇಕು ಅಂತ ದಣಿವಾಗೋದ್ರಿಂದ ಅದನ್ನು ವಿಶ್ರಾಂತಿಗೋಸ್ಕರ ಅವರು ಮಧ್ಯದಲ್ಲಿ 1 ದಿನ ರಜಾ ತಗೋತಾರೆ. ಇದನ್ನ ಒಂದು ಪರಿವರ್ತನೆಯ ಹಾದಿಯಾಗಿ ನಾವು ಕಂಡುಕೊಂಡಿದ್ದು ಅಂತ ಹೇಳಿದ್ರೆ 1975 ವರ್ಲ್ಡ್ ಕಪ್ಪಲ್ಲಿ. ಈ ವರ್ಲ್ಡ್ ಕಪ್ 60 ವರ್ಷ, ಆವಾಗ 60 ಓವರ್ಗಳ ವಿಶ್ವಕಪ್ ನಡೀತಾ ಇತ್ತು. 8 ತಂಡಗಳು ಮಾತ್ರ, ಈಸ್ಟ್ ಆಫ್ರಿಕಾ, ನ್ಯೂಜಿಲೆಂಡು, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಭಾರತ, ಮತ್ತು ಪಾಕಿಸ್ತಾನ, ಶ್ರೀಲಂಕಾ, ಈ ಥರ ಒಂದು 8 ತಂಡಗಳು ಮಾತ್ರ ಅದರಲ್ಲಿ ಭಾಗವಹಿಸಿದ್ದು. ಅದರಲ್ಲಿ ಭಾರತದಲ್ಲಿ ಆವಾಗ ಏಕದಿನ ಪಂದ್ಯ ಅಂದರೆ 50 ಓವರ್ಗಳ ಕ್ರಿಕೆಟ್ಗೆ 60 ಓವರ್ಗಳ ಕ್ರಿಕೆಟ್ ಹೊಂದಿಕೊಂಡಿರಲಿಲ್ಲ. ಒಂದು ಪಂದ್ಯದಲ್ಲಿ ಈಸ್ಟ್ ಆಫ್ರಿಕಾ ಮೇಲೆ ಇರಬೇಕು. ಭಾರತ 60 ಓವರ್ಗಳಲ್ಲಿ 131 ರನ್ ಗಳಿಸಿತ್ತು. ಇವತ್ತು 25 ಬಾಲಲ್ಲಿ ಗಳಿಸ್ತಾರೆ. ಸೊ ಆ ರೀತಿಯ ಒಂದು ಆಯಾಮದಲ್ಲಿ ಆರಂಭವಾದಾಗ ವೆಸ್ಟ್ ಇಂಡೀಸ್ನ ಒಂದು ಆಟಗಾರರು, ಅವರಲ್ಲಿಯ ಒಂದು ದೈಹಿಕ ಸಾಮರ್ಥ್ಯ ತುಂಬಾ ಇತ್ತು ಅವರಲ್ಲಿ, ಮತ್ತು ಅವರೆಲ್ಲ ಕೌಶಲ ತುಂಬ ಇತ್ತು. ಸೊ ಅವರ ರೂಢಿಸಿಕೊಂಡಂಥ ಒಂದು ಆಟದ ಶೈಲಿಯಲ್ಲಿ ಅವರು 2 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಈ ಒಂದು ಬೆಳವಣಿಗೆಯ ಹಂತದಲ್ಲಿ ನಿಧಾನಗತಿಯಲ್ಲಿ ಬಲಿಯಾಗುತ್ತಾ ಬಂದಿದ್ದು ಒಂದು ಅಂಶ ಅಂತ ಹೇಳಿದ್ರೆ ಕಾಪಿ ಬುಕ್ ಸ್ಟೈಲ್ ಅಂತ. ಕಾಪಿ ಬುಕ್ ಸ್ಟೈಲ್ ಅಂದರೆ ಕ್ರಿಕೆಟ್ನ ಆಟಗಾರ ಒಂದು ನಾವು ಇತಿಹಾಸವನ್ನು ನೋಡಿದ್ರೆ, ನಮ್ಮ GR ವಿಶ್ವನಾಥ್ ಇರ್ಬೋದು, ಸುನೀಲ್ ಗವಾಸ್ಕರ್ ಇರ್ಬೋದು, ಜೆಫ್ರಿ ಬಾಯ್ಕಾಟ್ ಇರ್ಬೋದು, ಮತ್ತು ಗ್ರೆಗ್ ಚಾಪಲ್, ಇವರ ಆಟಗಳಲ್ಲಿ ಒಂದು ಕಾಪಿ ಬುಕ್ ಸ್ಟೈಲ್ ಇತ್ತು. ಇಂಥ ಶಾಟ್ ಹಿಂಗೆ ಹೊಡಿಬೇಕು, ಓವರ್ ಪಿಚ್ ಬಾಲ್ ಬಂದರೆ ಈ ಥರನೇ ಹೊಡಿಬೇಕು, ಶಾರ್ಟ್ ಪಿಚ್ ಬಾಲ್ ಬಂದರೆ ಹೀಗೇ ಹೊಡಿಬೇಕು, ಇನ್ ಸ್ವಿಂಗ್ ಹೀಗೆ ಇನ್ ಸ್ವಿಂಗ್ ಹೀಗೆ ಮಾಡಬೇಕು ಅನ್ನೋ ಒಂದು ಪರಂಪರೆ ಇತ್ತು ಅವಾಗ. ಆ ಪರಂಪರೆಯನ್ನು ಪ್ರತಿಯೊಬ್ಬ ಆಟಗಾರರು ಕೂಡ ಪಾಲಿಸ್ತಾ ಇದ್ರು. ಅದರಲ್ಲಿ ಕಾಪಿ ಬುಕ್ ಸ್ಟೈಲ್ ಕ್ರಿಕೆಟ್ಗೆ ಗವಾಸ್ಕರ್ಗಿಂತ ವಿಶ್ವನಾಥ್ ಫೇಮಸ್ ಆಗಿದೆ. ಯಾಕಂದರೆ ಅವರು ಅದನ್ನು ದಾಟಿ ಆಡ್ತಾನೆ ಇರಲಿಲ್ಲ. ಅವರು ಸ್ಕ್ವೇರ್ ಕಟ್ ಹೊಡೆಯೋದು ಅಂತ ಹೇಳಿದ್ರೆ ಅದು ಆ್ಯಸ್ ಪರ್ ಕಾಪಿ ಬುಕ್ ಸ್ಟೈಲಲ್ಲೇ ಸ್ಕ್ವೇರ್ ಕಟ್ ಹೊಡಿತಾ ಇದ್ರು. ಸೊ ಈಗ ಅದಕ್ಕೆ ಒಂದು ವಿಡಂಬನೆಯಾಗಿ ಹೇಳೋದು ಅಂತ ಹೇಳಿದ್ರೆ ಹಿಗ್ಗಾಮುಗ್ಗ ಹೊಡಿತಾರೆ. ಅದನ್ನು ಕನ್ನಡ ಕಾಮೆಂಟ್ರೇಟರ್ಸ್ ಎದ್ದು ಬಿದ್ದು ಹೊಡೆಯೋದು ಅಂತ ಹೇಳ್ತಾರೆ. ನಮ್ಮ ಅಖಿಲ್ ಎದ್ದು ಬುದ್ದಿ ಹೊಡಿತಾನಲ್ಲಪ್ಪ ಇವನು ಅಂತ ಕನ್ನಡ ಕಾಮೆಂಟ್ರಿ ಹೇಳ್ತಾರೆ. ಸೊ ಆ ರೀತಿಯ ಒಂದು ಎದ್ದು ಬಿದ್ದು ಹೊಡೆಯುವ ಒಂದು ಶೈಲಿಯನ್ನು ಇವತ್ತಿನದು ರೂಢಿಸ್ಕೊಂಡಿದ್ದಾರೆ. ಇದು ಕ್ರಮೇಣ ಬೆಳೆದು ಬಂದಂಥ ಒಂದು ಪರಂಪರೆ. ಇದು 60 ಓವರ್ಗಳಿಂದ ವಿಶ್ವಕಪ್ ಕ್ರಿಕೆಟ್ 50 ಓವರ್ಗಳಿತ್ತು. 8 ದೇಶಗಳಿದ್ದು 12 ದೇಶಗಳಾಯಿತು. ಈಗಂತೂ ನಿಮಗೆ ಅಮೆರಿಕದಲ್ಲೂ ಕೂಡ ಕ್ರಿಕೆಟ್ ಅಂದರೆ ದೂರ ಓಡೋಗ್ತಾ ಇದ್ದ ಅಮೆರಿಕದಂಥ ದೇಶಗಳಲ್ಲೂ ಸಹ ಫುಟ್ಬಾಲ್ ಬದಲು ಈಗ ಕ್ರಿಕೆಟ್ ಆವರಿಸ್ಕೊಂಡಿದೆ. ಅಲ್ಲಿ ಕ್ರಿಕೆಟ್ ಕ್ರೀಡಾಂಗಣಗಳನ್ನ ನಡೀತಾ ಇದೆ. ಚೈನಾ ಎಷ್ಟೋ ವರ್ಷಗಳ ಕಾಲ ಕ್ರಿಕೆಟ್ ತಂಟೆಗೆ ಹೋಗಿರಲಿಲ್ಲ. ಅವ್ರು ಏನಿದ್ರು ಬ್ಯಾಡ್ಮಿಂಟನ್ನು ಮತ್ತು ಟೇಬಲ್ ಟೆನ್ನಿಸ್ ಮೇಲೇ ಮತ್ತು ಅಥ್ಲೆಟಿಕ್ಸ್ ಇದ್ದಿದ್ದು. ಇವತ್ತು ಅಲ್ಲೂ ಕೂಡ ಒಂದು ಚೈನಾದಲ್ಲಿ ಕ್ರಿಕೆಟ್ ತಂಡಗಳು ಬೀದಿಯಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ನಾವು ನೋಡ್ತೀವಿ. ಹಾಗೆ ಯುರೋಪ್ನ ಕೆಲವು ದೇಶಗಳು ಮತ್ತು ಸಣ್ಣ ಪುಟ್ಟ ಕತಾರ್, UAE, ಸೌದಿ ಅರೇಬಿಯಾ ಇಂಥ ದೇಶಗಳಲ್ಲೂ ಕೂಡ ಈ ಕ್ರಿಕೆಟ್ ಹಮ್ಮಿಕೊಂಡಿದ್ದನ್ನು ನಾವು ನೋಡ್ತೀವಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಒಂದು ಬದಲಾವಣೆ ಯಾಕೆ ಬಂತು. 5 ದಿನದ ಕ್ರಿಕೆಟ್
ಕೂತ್ಕೊಂಡು ನೋಡುವಷ್ಟು 5 ದಿನ ಯಾರು ಹೋಗ್ತಾ ಇಲ್ಲ. ನಾವು ಒಂದು ಟೆಸ್ಟ್ ಮ್ಯಾಚ್ಗೆ ಹೋಗಿದ್ವಿ, ಒನ್ ಡೇ ಹೋಗ್ತಾ ಇದ್ವಿ. ಇಂಡಿಯನ್ ಬ್ಯಾಟಿಂಗ್ ಇದ್ದ ದಿನ ನೋಡ್ತಾ ಇದ್ವಿ, ಹತ್ರ ಊರಲ್ಲಿ ಇದ್ದಿದ್ದರಿಂದ ಹೋಗ್ತಾ ಇದ್ವಿ. 5 ದಿನಾನೂ ಟಿಕೆಟ್ ತಗೊಂಡು ನೋಡುವಂಥ ಕ್ರೀಡಾಭಿಮಾನಿಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದರು. ನೀವು ಆ ಕಾಲದ ಸ್ಟೇಡಿಯಂಗಳನ್ನ ನೋಡಿದ್ರೆ KCA ಸ್ಟೇಡಿಯಂ ಕೆಪಾಸಿಟಿ 30,000 ಅಷ್ಟೇ. ಈಡನ್ ಗಾರ್ಡನ್ಸ್ ಮಾತ್ರ ಆವಾಗ 1 ಲಕ್ಷದ ಕೆಪಾಸಿಟಿ ಇತ್ತು. ಸಣ್ಣ ಸಣ್ಣ ಸ್ಟೇಡಿಯಂಗಳು 40-50 ಸಾವಿರ ಜನ ಹಿಡಿಸುವಂಥ ಒಂದು ಸ್ಟೇಡಿಯಂ ಕಟ್ತಾ ಇದ್ರು. ಅಷ್ಟರೊಳಗೆ ಜನ ಬರ್ತಾ ಇದ್ರು. 80ರ ದಶಕದಲ್ಲಿ ವಿಶ್ವಕಪ್ ಕ್ರಿಕೆಟ್ ಸ್ಟಾರ್ಟ್ ಆಗದ ನಂತರದಲ್ಲಿ ಅಥವಾ ನಂತರದ ಹಂತದಲ್ಲಿ ಅಥವಾ ಅದೇ ಹಂತದಲ್ಲಿ ಕೆರಿ ಪ್ಯಾಕರ್ ಅನ್ನೋ ಒಬ್ಬ ಆಸ್ಟ್ರೇಲಿಯಾದ ಒಬ್ಬ ಉದ್ಯಮಿ ಒಂದು ಸೀರೀಸ್ ಶುರು ಮಾಡ್ದ. ಈ 60 ಓವರಿನ ಸೀರೀಸ್ನ ಕ್ರಿಕೆಟ್ ಸರಣಿಯನ್ನು ಶುರು ಮಾಡಿದ. ಆ ಕೆರಿ ಪ್ಯಾಕರ್ ಸೀರೀಸ್ ಅಂತ ಒಂದು ಶುರುವಾದಾಗ ಅದರೊಳಗೆ ಆಡುವಂತಹ ಆಟಗಾರರನ್ನ ಎಲ್ಲ ದೇಶಗಳಲ್ಲೂ ಬಹಿಷ್ಕರಿಸಲಾಗಿತ್ತು. ಇನ್ಫ್ಯಾಕ್ಟ್ ಗ್ರೇಗ್ ಚಾಪಲ್ ವಾಸ್ ಬ್ಯಾನ್ ಫಾರ್ ಸಮ್ ಟೈಮ್. ಆ ಥರ ಸುಮಾರು ಜನ ಇದ್ದಾರೆ, ಪೂರ್ತಿ ಹೆಸರುಗಳಲ್ಲಿ ನಾನು ಹೇಳೋದು ಬೇಡ. ಆದರೆ ಬ್ಯಾನ್ ಬಹಿಷ್ಕರಿಸ್ತಾ ಇದ್ದಾರೆ. ಆಮೇಲೆ ಕೆರಿ ಪ್ಯಾಕರ್ ಹಿಂದೆ ಸರದ, 1-2 ಸರಣಿ ನಡೆದ. ಆಸ್ಟ್ರೇಲಿಯಾ ಗೆಲ್ತು, ಒಂದ್ಸಲ ಇಂಗ್ಲೆಂಡ್ ಗೆಲ್ತು, ಹಿಂದಕ್ಕೆ ಸರದ. ಅದು ಅಧಿಕೃತವಾಗಾಯಿತು. ಆವಾಗ ಕ್ರಿಕೆಟ್ ನಿಯಂತ್ರಣ ಮಂಡಳಿಗಳು ಎಲ್ಲ ದೇಶದಲ್ಲಿ ಏನು ಹುಟ್ಟುಕೊತು ಅಥವಾ ಭಾರತದಲ್ಲಿ ಏನು ಹುಟ್ಟುಕೊತು, ಅದು 50 ಓವರ್ಗಳ ಕ್ರಿಕೆಟ್ಗೆ ಸೀಮಿತಗೊಳ್ತು. ಆ ಸಂದರ್ಭದಲ್ಲಿ ಕ್ರಿಕೆಟ್ ಒಂದು ಮನರಂಜನೆಯ ಕ್ರೀಡೆಯಾಗಿ ಇನೋವೇಷನ್ ಅಂದರೆ ಹೊಸ ನಾವೀನ್ಯತೆಯನ್ನು ಪಡ್ಕೋತದೆ. ಆ ನಾವೀನ್ಯತೆಯ ಮುಂದುವರಿಕೆಯ ಭಾಗವಾಗಿ ನಾವು ಇವತ್ತು 50 ಓವರ್ಗಳಿಂದ 20 ಓವರ್ಗಳಿಗೆ ಹಿಡಿದಿದ್ದೀವಿ. ನಾಳೆ 10 ಓವರ್ಸು ಬರ್ಬೋದು. ಒಂದು ತಂಡ 20 ಓವರ್ಗಳು ಆಡಬೇಕು. ಒಂದು 3 ಅವರ್ಸಲ್ಲಿ ಆಟ ಮುಗಿದೋಗ್ಬಿಡ್ಬೇಕು. ಒಂದು ಜನಕ್ಕೆ ಒಂದು ಕ್ಷಿಪ್ರ ಗತಿಯಲ್ಲಿ ಮನೋರಂಜನೆ ನೀಡುವಂಥ ಒಂದು ಕ್ರೀಡೆ ಆಗಬೇಕು ಹಾಗೆ ಅಂತ. ಸೊ ಈ ಒಂದು ಬೆಳವಣಿಗೆಯಲ್ಲಿ ಕ್ರಿಕೆಟ್ನ ಒಂದು ಸೌಂದರ್ಯ ನಾಶವಾಗಿದ್ದೆಲ್ಲಿ ಅಂತ ಹೇಳಿದ್ರೆ, ಆ ಕಾಪಿ ಬುಕ್ ಸ್ಟೈಲ್ ಕ್ರಿಕೆಟ್ ಅನ್ನೋದು ಹೊರಟೋಯ್ತು. ಬೌಲರ್ಗಳಿಗೆ ಪಾಪ ಪ್ರಾಮುಖ್ಯತೆನೇ ಹೊರಟೋಯ್ತು. ಕೇವಲ ನಿಮಗೆ 20 ಓವರ್ಗಳಲ್ಲಿ 4 ಓವರ್ ಒಬ್ಬ ಬೌಲರಿಗೆ ಸಿಗುತ್ತೆ. ಒಬ್ಬ ಪ್ಲೇಯರ್ ಆಗಿ ನಾನು ಹೇಳ್ಬೋದು, 4 ಓವರ್ನಲ್ಲಿ ಯಾವ ಬೌಲರ್ಗೂ ಸಹ ತನ್ನ ಲಯವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಸನ್ನ ವೆಂಕಟರಾಮನೆಲ್ಲ 50-60 ಓವರ್ ಕಂಟಿನ್ಯೂಸ್ ಆಗಿ ಮಾಡೋದು. ನಾಡ್ಕರ್ಣಿ ಅವರು 70 ಓವರ್ ಮಾಡೋದು. ನಮ್ಮ ಲಕ್ಷ್ಮಣ್ ಅಂತಿದ್ರು, ಅವರಂತೂ ದಿನಪೂರ್ತಿ ಕೊಟ್ಟರು, ದಿನಪೂರ್ತಿ ಬೌಲಿಂಗ್ ಮಾಡೋದು, ಕರ್ನಾಟಕದ ಲಕ್ಷ್ಮಣ್. ಸೊ ಈ ಥರದ ಒಂದು ಕೌಶಲ್ಯದಿಂದ ಇವರು ಹೊಂದ್ಕೋಬೇಕಾಯ್ತು ಹೊಸ ಆಟಗಾರರು. ಈ ಪರಂಪರೆಯಲ್ಲಿ ಗವಾಸ್ಕರ್ ಸ್ವಲ್ಪ ಹೊಂದಿಕೊಂಡ್ರು, ವಿಶ್ವನಾಥ್ ಅವ್ರಿಗೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ. ಗವಾಸ್ಕರ್ ಸ್ವಲ್ಪ ಮಿಂಚಿದ್ರು ಕೂಡ ವರ್ಲ್ಡ್ ಕಪ್ ಇದರೊಳಗೆಲ್ಲ. ಕಪಿಲ್ ದೇವ್ ಅವರು ನಮ್ಮ 83 ವರ್ಲ್ಡ್ ಕಪ್ ಗೆದ್ದ ನಂತರ ಭಾರತದಲ್ಲಿ ಇದರ ಒಂದು ಜೋಶ್ ಜಾಸ್ತಿ ಆಯಿತು. ಅಲ್ಲಿವರೆಗೂ ಅಂತ ಏನು ಒನ್ ಡೇ ಕ್ರಿಕೆಟ್ ನಮ್ಮಲ್ಲಿ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ನಾವು ಕ್ರಿಕೆಟ್ ನಾವು ಆವಾಗಲೂ ಫುಲ್ ಡೇ ಕ್ರಿಕೆಟ್ ಆಡ್ತಾ ಇದ್ವಿ. ಬೆಳಗ್ಗೆ 9ರಿಂದ ಸಂಜೆ 5ವರೆಗೂ ಆಡ್ತಾ ಇದ್ವಿ. 2 ಇನ್ನಿಂಗ್ಸ್ ಆಡ್ತಾ ಇದ್ವಿ. ದಿನಪೂರ್ತಿ ಬ್ಯಾಟಿಂಗ್ ಮಾಡಿದ್ರು, ನಾನೇ ಮಾಡಿದ್ದೀನಿ. ಸೊ ಈ ಥರದ ಒಂದು ಸಂದರ್ಭಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಇದರ ಒಂದು ಈ ಇನೋವೇಟಿವ್ ಟ್ಯಾಕ್ಟಿಕ್ಸ್ಗೆ ಒಂದು ಪೂರಕವಾಗಿ ಬೆಳೆದಂತಹದ್ದು ಬಂಡವಾಳಶಾಹಿ ವ್ಯವಸ್ಥೆಯ ಜಾಗತೀಕರಣ ಪ್ರಕ್ರಿಯೆ. ಬಂಡವಾಳದ ಹರಿವು ಯಾವಾಗ ಎಲ್ಲ ಕಡೆ ಜಾಸ್ತಿ ಆಗ್ತಾ ಹೋಯಿತು, ಆವಾಗ ಅವ್ರಿಗೆ ಕ್ರಿಕೆಟ್ ಅನ್ನೋದು ಒಂದು ಸೀಮಿತ ಜನರ ಮನರಂಜನೆಗಾಗಿರೋದು ಬೇಡ, ಅದು ಜನಸಾಮಾನ್ಯರ ಮನರಂಜನೆಗಾಗಿ ವಿಸ್ತರಿಸಬೇಕು ಅಂತ ಒಂದು ಇದರೊಳಗೆ ಅದರಿಂದ ದುಡ್ಡು ಮಾಡ್ಬೋದು ಅಂತ ಯಾವಾಗ ಗೊತ್ತಾಯ್ತೋ ಆವಾಗ ಒಂದು 2020 ಕ್ರಿಕೆಟ್ ಅಂತ ಶುರು ಮಾಡಿದ್ರು. ಅದು ವರ್ಲ್ಡ್ ಕಪ್ ಆಗಿದ್ದು ನಾವೆಲ್ಲ ನೋಡಿದ್ದೀವಿ. ಮಹಿಳಾ ಕ್ರಿಕೆಟ್ಗೂ ಕೂಡ ಆವಾಗಲೇ ಉತ್ತೇಜನ ಸಿಕ್ಕಿದ್ದು ಕೂಡ ನಾವು ನೋಡಿದ್ವಿ. ಬರೀ ಟೆಸ್ಟ್ ಕ್ರಿಕೆಟ್ ಇದ್ದಾಗ ಮಹಿಳಾ ಕ್ರಿಕೆಟ್ ಅನ್ನೋದು ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಸೊ ಈ ಒಂದು ಇಲ್ಲಿ 2020 ಮ್ಯಾಚ್ಗಳು ಶುರುವಾದ ಮೇಲೆ ಹಠಾತ್ತನೆ 21ನೇ ಶತಮಾನದಲ್ಲಿ ಆರಂಭದಲ್ಲಿ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅನ್ನೋ ಒಂದು ಪಂದ್ಯಾವಳಿಯನ್ನು ಶುರು ಮಾಡಿದ್ರು. ಈ IPL ಪಂದ್ಯಾವಳಿಯ ವೈಶಿಷ್ಟ್ಯ ಏನಂತ ಹೇಳಿದ್ರೆ, BCCI ನಡೆಸ್ಬೋದು ಅಲ್ಲ ಅಂತಲ್ಲ, ಆದರೆ BCCI ಒನ್ ಡೇ ಮ್ಯಾಚ್ಗಳು ನಡೆಸುತ್ತೆ, ವರ್ಲ್ಡ್ ಕಪ್ ನಡೆಸುತ್ತೆ, ಚಾಂಪಿಯನ್ಸ್ ಟ್ರೋಫಿ ನಡೆಸುತ್ತೆ. ಇಲ್ಲಿ ಫ್ರಾಂಚೈಸಿ ಉದ್ದಿಮೆಗಳು ಬರುತ್ತೆ. ಎಲ್ಲ ಫ್ರಾಂಚೈಸಿ ಅಂತ ಹೇಳಿದ್ರೆ ಅದು ಕಾರ್ಪೊರೇಟ್ ಉದ್ದಿಮೆ, ಅದರೊಳಗೆ ಎರಡು ಅನುಮಾನವೇ ಇಲ್ಲ, ಯಾವುದೋ ಒಂದು ಕಾರ್ಪೊರೇಟ್ ಉದ್ದಿಮೆ. IPL RCB ತಂಡ ಕೂಡ ನಮ್ಮ ಕರ್ನಾಟಕದ ವಿಜಯ್ ಮಲ್ಯ ಅವರ ಕಂಪನಿಗೆ ಸೇರಿದಂಥ ಈಗ DNA ಅಂತ ಒಂದು ಸಂಸ್ಥೆ ಮಾಡ್ಕೊಂಡು ಅವ್ರು ನಡೆಸ್ತಾ ಇರೋದು. ಈ ಫ್ರಾಂಚೈಸಿಗಳು ತಂಡಗಳನ್ನ ಅಥವಾ ತಂಡದ ಆಯ್ಕೆಯನ್ನು, ಆಟಗಾರರ ಆಯ್ಕೆಯನ್ನು ವ್ಯಕ್ತಿಗತ ನೆಲೆಯಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ, ಅವರ ಕೌಶಲ ಮತ್ತು ಅವರ ಸಾಧನೆಯನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಬೆಲೆ ಕೊಟ್ಟು ಖರೀದಿಸುವ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಮಾಡೋದಕ್ಕೆ ಶುರು ಮಾಡೋದು. ಸೊ ಈ ಹರಾಜು ಪ್ರಕ್ರಿಯೆ ಎಲ್ಲಿವರೆಗೂ ಹೋಯಿತು ಅಂತ ಹೇಳಿದ್ರೆ, ಒಂಥರ ಜೀತದಾಳುಗಳು ಅವರು ತಮ್ಮನ್ನು ತಾವು ಮಾರ್ಕೊಂಡು ಆಟ ಆಡ್ತಾರೆ ಒಂದು ತಂಡಕ್ಕೆ. ಆ ತಂಡವನ್ನು ಬಿಟ್ಟು ಹೋಗುವ ಸ್ವಾತಂತ್ರ್ಯ ಇರೋದಿಲ್ಲ, ಹೋದರೂ ಕೂಡ ಇನ್ನೊಂದು ತಂಡಕ್ಕೆ ಸೇರುವ ಸ್ವಾತಂತ್ರ್ಯ ಇರಲ್ಲ.
ಅಥವಾ ಇಡೀ IPL ಪಂದ್ಯಾವಳಿಯಲ್ಲಿ 74 ಪಂದ್ಯಗಳು ನಡೆಯುತ್ತೆ. 74 ಪಂದ್ಯದಲ್ಲೂ ಒಂದೂ ಅವಕಾಶಗಳಿಲ್ಲದೆ ಇರುವಂಥ ಯುವ ಆಟಗಾರರು ಬೇಕಾದಷ್ಟು ಇರ್ತಾರೆ. ಅವ್ರಿಗೆ ಕಂಪ್ಲೇಂಟ್ ಮಾಡೋ ಅವಕಾಶ ಕೂಡ ಇರೋದಿಲ್ಲ. ನೋಡ್ಕೊಂಡು ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡು ನೋಡ್ಕೊಂಡಿರ್ತಾರೆ ಅಷ್ಟೇ ಅವರು. ಸೊ ಈ ರೀತಿಯ ಒಂದು ಬೆಳವಣಿಗೆಗಳಲ್ಲಿ ಇದನ್ನು ನೋಡ್ಬೋದು. ಈ IPL ಕ್ರಿಕೆಟ್ ಜಾಸ್ತಿ ಆಗ್ತಾ 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 ಏನಾಯ್ತು, ಸ್ಟೇಡಿಯಂಗಳಲ್ಲಿ ಆನ್ಲೈನ್ ಪ್ರಸಾರ ಜಾಸ್ತಿ ಆದಾಗ ಮಾಧ್ಯಮಗಳಲ್ಲಿ ಇದರ ವೈಭವೀಕರಣ ಶುರುವಾಯಿತು. ಈ ಮಾರುಕಟ್ಟೆ ಯಾವಾಗ ಜಾಹೀರಾತನ್ನು ಪ್ರಧಾನವಾಗಿ ಬಳಸುತ್ತೋ, ವಿದ್ಯುನ್ಮಾನ ಮಾಧ್ಯಮಗಳು ಯಾವಾಗ ಈ ಒಂದು ಜಾಹೀರಾತು ಮಾರುಕಟ್ಟೆಗೆ ಒಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೋ, ಆ ಸಂದರ್ಭದಲ್ಲೆಲ್ಲ ಮಾರುಕಟ್ಟೆ ಬಹಳ ಕ್ರಿಯಾಶೀಲವಾಗಿ ದುಡಿಯುತ್ತೆ. ಎಷ್ಟು ಕ್ರಿಯಾಶೀಲವಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಲಾಭ ಗಳಿಸ್ಬೋದು ಅಂತ ಯೋಚನೆ ಮಾಡುತ್ತೆ. ಸೊ ಆ ಒಂದು ಸಂದರ್ಭದಲ್ಲೇ ಈ IPL ಕ್ರಿಕೆಟ್ ಅನ್ನೋದು ಒಂದು ಅಕ್ಷರಶಃ ಜೂಜುಕಟ್ಟೆ ಆಗಿತ್ತು. ಅದು ಅದರಲ್ಲಿ ಬೇರೆ, ಯಾಕಂದರೆ ಜೂಜುಕಟ್ಟೆಯನ್ನು ನಾವೇನು ನೋಡ್ತೀವಿ, ಇಲ್ಲಿ ಬೆಟ್ಟಿಂಗ್ ನಡೆಯುತ್ತೆ, ಒಂದು ದಂಧೆ ನಡೆಯುತ್ತೆ, ಒಂದು ಖರೀದಿ ವ್ಯಾಪಾರ ನಡೆಯುತ್ತೆ, ಮತ್ತು ಅದರಿಂದ ಮಾರುಕಟ್ಟೆಗೆ ಆಗುವ ಲಾಭವನ್ನು ಕೂಡ ನಾವು ನೋಡ್ಬೋದು. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈಡನ್ ಗಾರ್ಡನ್ಸಲ್ಲಿ ಒಂದು ಕಲ್ಕಟಾ ನೈಟ್ ರೈಡರ್ಸ್ ಒಂದು ಮ್ಯಾಚ್ ಇದೆ ಅಂತ ಹೇಳಿದ್ರೆ, ಕಲ್ಕಟಾ ನೈಟ್ ರೈಡರ್ಸ್ ಸಪೋರ್ಟರ್ಸ್ ಒಂದು 50,000 ಜನನು ಒಂದೇ ಟಿ ಶರ್ಟ್ ಬಳಸ್ತಾರೆ. ಅವರು ಒಂದೇ ಥರ ಶೂ ಬಳಸ್ತಾರೆ, ಒಂದೇ ಥರ ಟೋಪಿ ಬಳಸ್ತಾರೆ. ಪ್ಲೇಯರ್ಸ್ ಹಾಕಿರೋ ಯೂನಿಫಾರ್ಮ್ನ ಅದೇ ಸ್ಟೈಲಲ್ಲಿರೋ ಟಿ ಶರ್ಟ್ ತೊಗೋತಾರೆ. ಸೊ ಗಾರ್ಮೆಂಟ್ಗೆ ಉಪಯೋಗ ವ್ಯಾಪಾರ ಆಗ್ಬೋದು. ಸೊ ಈ ಒಂದು ವ್ಯಾಪಾರಿ ದೃಷ್ಟಿಕೋನದಿಂದ ನೋಡಿದಾಗ ಮಾರುಕಟ್ಟೆಗೆ ಅಪಾರವಾದ ಆದಾಯ ಬರುತ್ತೆ, GSTನೂ ಬರುತ್ತೆ. ಇದರಿಂದ BCCIಗೆ ಬರಬೇಕಾದ ಲಾಭವೂ ಕೂಡ ಬರುತ್ತೆ. ಆದರೆ BCCIಗೆ ಟ್ಯಾಕ್ಸ್ ಇಲ್ಲ. ಈ ಸಂಸ್ಥೆ ಯಾವುದೇ ಒಂದು ಆದಾಯ ತೆರಿಗೆ ಪಾವತಿಸೋದಿಲ್ಲ. ಸೊ ಹಾಗಾಗಿ ಅದಕ್ಕಂದ್ರೆ ಅದೊಂಥರ ಕ್ರೀಡೆ ಆಗಿದ್ದರಿಂದ ಒಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಥರ ವರ್ಕ್ ಆಗುತ್ತೆ. ಸೊ ಈ ಒಂದು IPL ಕ್ರಿಕೆಟ್ ಪಾಪ್ಯುಲರ್ ಆಗ್ತಾ 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 ಪ್ರಮೋಟರ್ಸ್ ಬೇಕಾಗುತ್ತೆ. ಸೊ ಉದ್ದಿಮೆಗಳೇನು ಮಾಡೋದು, ಫ್ರಾಂಚೈಸಿಗಳೇನು ಮಾಡೋದು, ಆ ಪ್ರಮೋಷನ್ಸ್ಗೋಸ್ಕರ TV ಮಾಧ್ಯಮಗಳನ್ನು ಬಳಸ್ಕೊಂಡು, ಮತ್ತು ಇದಕ್ಕೆ ಸಮಾನಾಂತರವಾಗಿ ಆ ಜೂಜು ಹೊರಗಡೆ ನಡೆಯುವಂಥ ಒಂದು ಜೂಜಿನ ಒಂದು ದಂಧೆಯಲ್ಲಿ, ಆ ಬೆಟ್ಟಿಂಗ್ ದಂಧೆಯಲ್ಲಿ ಜನ ಪಾಲ್ಗೊಳ್ಳೋಂಗೆ ಮಾಡಬೇಕು ಅಂದಾಗ My11, Dream11, ರಮ್ಮಿ ಸರ್ಕಲ್, ಈ ಥರದ ಆನ್ಲೈನ್ ತಂಡಗಳ ರಚನೆಯನ್ನು ಜನರಿಗೆ ಬಿಟ್ಬಿಡೋದು. ಅಂದರೆ ನಾವೊಂದು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 11 ಜನರ ಟೀಮ್ನ ಸೆಲೆಕ್ಟ್ ಮಾಡಿದ್ರೆ ಆ ಟೀಮೇ ಸೆಲೆಕ್ಟ್ ಆದರೆ ಅವ್ರಿಗೊಂದಷ್ಟು ದುಡ್ಡು ಬರುತ್ತೆ ಅಂತ. ಸೊ ಈ ರೀತಿಯ ಒಂದು ಬೆಟ್ಟಿಂಗ್ ಶುರುವಾಯಿತು. ಇನ್ನೊಂದು ಬೆಟ್ಟಿಂಗ್, ಅದನ್ನು ಎಕ್ಸ್ಟೆನ್ಷನ್ 2010 ಆದಮೇಲೆ ಶುರುವಾಗಿದ್ದ ಈ ಬೆಟ್ಟಿಂಗ್ ದಂಧೆಗೆ ಹೊಸ ಆಯಾಮ ದೊರಕಿದ್ದೇನೆಂದರೆ, ಪ್ಲೇಯರ್ಸ್ ಆಡುವಂಥ ಬ್ಯಾಟ್ಸ್ಮನ್ಗಳು ಹೊಡೆಯುವಂಥ ಪ್ರತಿಯೊಂದು 50 ರನ್ನಿಗೂ, ಪ್ರತಿಯೊಂದು ಸೆಂಚುರಿಗೂ, ಪ್ರತಿಯೊಂದು ಸಿಕ್ಸರ್ ಮತ್ತು ಬೌಂಡರಿಗೂ ಇಷ್ಟಿಷ್ಟು ದುಡ್ಡು. ನೀವು ಇಂಥ ಪ್ಲೇಯರ್ ಇಷ್ಟು ಬೌಂಡ್ರಿ ಹೊಡಿತಾನೆ, ಇಂಥ ಪ್ಲೇಯರ್ ಇಷ್ಟು ಸಿಕ್ಸರ್ ಹೊಡಿತಾನೆ, ಅಥವಾ ಇಂಥ ಬ್ಲೋಲರ್ ಇಷ್ಟು ವಿಕೆಟ್ ತೆಗಿತಾನೆ, ಈ ರೀತಿಯ ಒಂದು ಇದರಲ್ಲಿ ಬೆಟ್ಟಿಂಗ್ ದಂಧೆ ಶುರುವಾಯಿತು. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಗೊತ್ತಾಗುತ್ತೆ, ಎಲ್ಲ ರಾಜ್ಯಗಳಲ್ಲೂ ಬೆಟ್ಟಿಂಗ್ ದಂಧೆಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರವನ್ನು ಕಂಡುಹಿಡಿದು ಅರೆಸ್ಟ್ ಮಾಡಿರೋದು ಕೂಡ ಪಂಜಾಬಲ್ಲಿದೆ, ತಮಿಳುನಾಡಲ್ಲಾಗಿದೆ, ಆಂಧ್ರ ಪ್ರದೇಶದಲ್ಲಾಗಿದೆ, ತೆಲಂಗಾಣದಲ್ಲಾಗಿದೆ, ಕರ್ನಾಟಕದಲ್ಲಾಗಿದೆ. ಸೊ ಈ ಬೆಟ್ಟಿಂಗ್ ದಂಧೆ ಶುರುವಾಯಿತು. ಇಷ್ಟರ ನಡುವೆ ಆಟಗಾರರ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಅವರು 2 ಜೀತದಾಳಗಳು, ಅವರು ಸೆಲೆಕ್ಟ್ ಮಾಡಿದ್ರೆ ಆಡಬೇಕು, ಇಲ್ಲದ್ರೆ ಸುಮ್ಮನೆ ಕೂತಿರಬೇಕು. ಸೊ ಈ ರೀತಿಯ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ಈ ಆಮೇಲೆ BCCI ಇದೊಂದು ವಿಚಿತ್ರವನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, BCCI ಪದಾಧಿಕಾರಿಗಳಾಗಿರೋರಿಗೆ ಕ್ರಿಕೆಟ್ನ ಜ್ಞಾನ ಇರಬೇಕು ಅಂತ ಏನಿಲ್ಲ. ಈಗಿರುವ ಜೈಶಾ ಆಗ್ಬೋದು, ಕಾಂಗ್ರೆಸ್ನ ಒಬ್ಬ ಸದಸ್ಯರಿದ್ದಾರೆ, ಅವ್ರು 22 ವರ್ಷದಿಂದ BCCI ಕಾರ್ಯದರ್ಶಿ ಆಗಿದ್ದಾರೆ. ಅವ್ರು ಕ್ರಿಕೆಟ್ ಆಡೇ ಇಲ್ಲ. ಅವ್ರಿಗೆ ಕ್ರಿಕೆಟ್ ಬಾಲ್ ಎಷ್ಟು ಔನ್ಸ್ ಇರುತ್ತೆ ಅಂತ ಕೂಡ ಗೊತ್ತಿರೋದು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲದೆ ಇರ್ಬೋದು. ಯಾಕಂದ್ರೆ ಅವ್ರ ಕ್ರಿಕೆಟ್ ಬಗ್ಗೆ ತಾಂತ್ರಿಕ ಜ್ಞಾನವಾಗಲಿ, ಆಟದ ಅನುಭವವಾಗಲಿ ಯಾವುದು ಬೇಕಾಗಿಲ್ಲ ಅವ್ರಿಗೆ. ಸೊ BCCI ಒಂದು ವಾಣಿಜ್ಯ ಮಂಡಳಿ ಥರ ವರ್ಕ್ ಆಗುತ್ತೆ. ಇದರಿಂದ ಒಂದು ಲಾಭವನ್ನು ಕೂಡ ಗಳಿಸಿದೆ. ಇದರ ಲಾಭ ಎಷ್ಟಿದೆ ಅಂತ ಹೇಳಿದ್ರೆ ನೋಡಿ, ಈ ಒಂದು IPL ಕ್ರಿಕೆಟ್ನ ಒಂದು ಲಾಭವನ್ನು ನಾವು ನೋಡಿದಾಗ, RCB ತಂಡ ಫೈನಲ್ ಆಡುವುದಕ್ಕೆ ಮುಂಚೆನೇ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಷೇರುಗಳು 2164 ಕೋಟಿ ರೂಗಳಷ್ಟು ಲಾಭ ಗಳಿಸಿತ್ತು. ಅಲ್ಲದೆ RCB ಒಡೆಯರು ಅಂತ ಏನು ಹೇಳ್ತೀವಿ ನಾವು, ಮಾಲೀಕರು ಅಂತ ಏನು ಹೇಳ್ತೀವಿ, ಅವರು ಟಿಕೆಟ್ ಮಾರಾಟದ ಮೂಲಕ 24 ಕೋಟಿಗಳನ್ನು ಅವರು ಗಳಿಸ್ತಾರೆ. ಸೊ ಈ ಒಂದು ಆದಾಯಕ್ಕೆ ಯಾವ ರೀತಿಯಲ್ಲಿ ಟ್ಯಾಕ್ಸ್ ಕಟ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ಈ ಒಂದು ಬೆಟ್ಟಿಂಗ್ ದಂಧೆ ಒಂದು ಸಮಾನಾಂತರವಾಗಿ ನಡೆಯುವಂಥ ಕರಾಳ ಮಾರುಕಟ್ಟೆಯ ಒಂದು ಪ್ರಕ್ರಿಯೆ. ಬೆಟ್ಟಿಂಗ್ ದಂಧೆ, ಒಂದು ಜೂಜುಕಟ್ಟೆಗಳು ಮತ್ತು ಆಟಗಾರರು ತಮ್ಮನ್ನು ತಾವು ಒಳಪಡಿಸಿಕೊಳ್ಳುವ ಒಂದು ಇದಿದೆಯಲ್ವಾ, ಅದು ಅಕ್ಸೆಪ್ಟಬಲ್ ಆಗಿರೋದು. ದುರಂತ ಅಂತ ಹೇಳಿದ್ರೆ ಅಕ್ಸೆಪ್ಟಬಲ್ ಆಗಿರೋದು. ಯಾವುದೇ ಪ್ಲೇಯರ್ ಇದುವರೆಗೂ ನಾನು IPL ಆಡೋದಿಲ್ಲ ಅಂತ ಬಾಯ್ಕಾಟ್ ಮಾಡೋದಿಲ್ಲ ಅಂತ ಹೇಳೋದು. ಯಾಕಂದರೆ ಅವ್ರಿಗೆ ಅವಕಾಶ ಸಿಗುತ್ತೆ.
ದುಡ್ಡು ಸಿಗುತ್ತೆ, ಪಾಪ್ಯುಲಾರಿಟಿ ಸಿಗುತ್ತೆ. ಆಮೇಲೆ ಒಂದು ಟೆಸ್ಟ್ ಪಂದ್ಯಕ್ಕೆ ಸೆಲೆಕ್ಟ್ ಮಾಡಬೇಕು ಅಂದ್ರೆ IPL ಮಾನದಂಡವಾಗ್ತದೆ. 70ನೇ ದಶಕದಲ್ಲಿ 80ನೇ ದಶಕದಲ್ಲಿ ಟೆಸ್ಟ್ ಪಂದ್ಯಕ್ಕೆ ಆಯ್ಕೆ ಆಗಬೇಕು ಅಂದ್ರೆ ಲೀಗ್ ಕ್ರಿಕೆಟ್ ಅನ್ನು ನಡೀತಾ ಇತ್ತು. ಆ ಲೀಗ್ ಕ್ರಿಕೆಟ್ನಲ್ಲಿ ಮಾಡಿದಂಥ ಒಂದು ಸಾಧನೆಗಳು ಮಾನದಂಡವಾಗಿರ್ತಾ ಇತ್ತು. ಹಂಗೆ ನೋಡಕ್ ಹೋದ್ರೆ ನಮ್ಮ ಕರ್ನಾಟಕದ ಸುಧಾಕರ್ ರಾವ್, ವಿಜಯ್ ಕೃಷ್ಣ, ತಮಿಳುನಾಡಿನ ಮೈಕಲ್ ದಾಳ್ವಿ, ಅಬ್ದುಲ್ ಜಬ್ಬಾರ್, ಪಶ್ಚಿಮ ಬಂಗಾಳದ ರಾಜೇಂದ್ರ ಸಿಂಗ್ ಗೋಯಲ್, ಮಹಾರಾಷ್ಟ್ರದ ಪದ್ಮಾಕರ್ ಶಿವಾಲ್ಕರ್, ಇಂತಹ ಗ್ರೇಟೆಸ್ಟ್ ಪ್ಲೇಯರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅವ್ರಿಗೆ ಟೆಸ್ಟ್ ಮ್ಯಾಚಲ್ಲಿ ಅವಕಾಶನೇ ಸಿಕ್ಕಲಿಲ್ಲ. ಸುಧಾಕರ್ ರಾವ್ನ ಒಂದು ವೆಸ್ಟ್ ಇಂಡೀಸ್ ಟೂರ್ ಕರ್ಕೊಂಡೋಗಿ ಸುಮ್ಮನೆ ಪ್ರವಾಸ ಕರ್ಕೊಂಡೋಗಿ ಟೂರ್ ಕರ್ಕೊಂಡೋಗಿ ವಾಪಸ್ ಬಂದ್ಬಿಟ್ರು. ಒಂದು ಟೆಸ್ಟಲ್ಲೂ ಆಡಿಸ್ಲಿಲ್ಲ. ಆದರೆ ಅವರ ಕೌಶಲವನ್ನು ನಾವು ನೋಡಿದಾಗ ಇವಾಗ ನೆಕ್ಸ್ಟ್ GR ವಿಶ್ವನಾಥ್ ಕಾಪಿ ಬುಕ್ ಸ್ಟೈಲ್ ಕ್ರಿಕೆಟಲ್ಲಿ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು. ಅಥವಾ ರಘುರಾಮ್ ಭಟ್ ಫಾರ್ ಎಕ್ಸಾಂಪಲ್. ಸೊ ಈ ಥರದ ಪ್ಲೇಯರ್ಗಳಿಗೆ ಅವಕಾಶ ಸಿಗದಿರೋ ಒಂದು ಕಾಂಪಿಟೇಷನ್ನು ಇತ್ತು ಅವಾಗ. ಎಷ್ಟೋ ಜನ ಸ್ಪಿನ್ನರ್ಗಳು ಕೂಡ ಪಾಪ ತುಂಬ, ಪದ್ಮಾಕರ್ ಶಿವಾಲ್ಕರ್ ಒಂದ್ಸಲಿ 8 ವಿಕೆಟ್ ಕಬಳಿಸಿ ಕರ್ನಾಟಕದ ವಿರುದ್ಧ ರಣಜಿ ಟ್ರೋಫಿ ಗೆದ್ದಿದ್ರು ಮುಂಬೈಗೆ. ಅಂತಹ ಒಬ್ಬ ಪ್ಲೇಯರ್ ಇತ್ತೀಚೆಗೆ ತೀರ್ಕೊಂಡ್ರು. ಅವರಿಗೆ ಒಂದು ಟೆಸ್ಟ್ ಅವಕಾಶ ಸಿಕ್ಕಲಿಲ್ಲ. ಮೈಕಲ್ ದಾಳ್ವಿ ಅಂತ ಪ್ಲೇಯರ್ನ ನಮಗೆ ನೋಡೋಕೆ ಸಾಧ್ಯ, ನಾವು ಕಾಮೆಂಟ್ರಿ ಹೇಳ್ತಾರೋದನ್ನ ನಾವು ನೋಡಿಲ್ಲ ಅವ್ರ ಆಟವನ್ನು. ಆದರೆ ಅವ್ರು ಆಡ್ತಾ ಇದ್ದಂಥ ಒಂದು ಆಟ ಇದೆ ಅಲ್ವಾ, ಪಾಕಿಸ್ತಾನದ ಜಹೀರ್ ಅಬ್ಬಾಸ್ ಇರ್ಬೋದು ಅಥವಾ ಇತರ ಪ್ಲೇಯರ್ಗಳಿರ್ಬೋದು, ಅವರ ಒಂದು ಕೌಶಲ ಇತ್ತಲ್ವ, ಅದಕ್ಕೆ ಒಂದು ತಕ್ಕ ಬೆಲೆ ನಂತರ ಆವಾಗಲೂ ಸಿಗ್ತಾ ಇರಲಿಲ್ಲ. ಆದರೆ IPL ಕ್ರಿಕೆಟ್ ಬಂದಮೇಲೆ ಅದರ ಮಾನದಂಡಗಳೇ ಚೇಂಜ್ ಆಗೋಯ್ತು. ಸೊ ಈ ಒಂದು ಮಾರುಕಟ್ಟೆ ಆಯಾಮದಲ್ಲಿ IPL ಕ್ರಿಕೆಟು ಬೆಳ್ಕೊಂಬಂದಿದ್ದನ್ನು ನಾವು ನೋಡಿದ್ದೀವಿ. ಸೊ ಈಗ ನಾವು RCB ಗೆಲುವು, RCB ತಂಡವನ್ನು ನಮ್ಮದು ಅಂತ ಹೇಳ್ಕೋ ಒಂದು ಪರಂಪರೆ ಕೂಡ ಕರ್ನಾಟಕದಲ್ಲಿ ಬೆಳ್ಕೊಂಬಂದಿದೆ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊತಾರೆ ಕರ್ನಾಟಕ. ನನಗೆ ಅರ್ಥವಾಗದೆ ಇರೋದು, ಇಡೀ ತಂಡದಲ್ಲಿ ಇಬ್ಬರೇ ಕನ್ನಡಿಗರಿರೋದು. ಮೋರ್ ದ್ಯಾನ್ 10 ಕರ್ನಾಟಕ ಪ್ಲೇಯರ್ಸ್ ಔಟ್ಸೈಡ್ ಟೀಮ್ಸಲ್ಲಿದ್ದಾರೆ. RCB ವಿರುದ್ಧನೇ ಆಡಿದ್ದಾರೆ. ಅದರ ಮಾಲೀಕರಿರೋದು ಒಬ್ಬ ಮದ್ಯ ತಯಾರಿಸುವಂಥ ಒಂದು ಕಂಪನಿ. ಆ ಕಂಪನಿಯ ಆದೇಶದ ಮೇರೆಗೆ ಅವರು ಆಯ್ಕೆ ಮಾಡೋಕ್ಕಾಗತ್ತೆ. ತಂಡದ ಆಯ್ಕೆಯಲ್ಲಿ ಕ್ಯಾಪ್ಟನ್ಗೊಂದು ಅವಕಾಶ ಕೊಡ್ತಾರೆ. ಅದಕ್ಕೊಬ್ಬ ಕೋಚ್, ಎಲ್ಲ ಫಾರಿನ್ನಿಂದ ಯಾರೋ ಕರ್ಕೊಂಬಂದಿದ್ದ ಒಬ್ಬ ಕೋಚ್ ಇರ್ತಾನೆ. ಅವರು ತಂಡದ ಆಯ್ಕೆ ಮಾಡ್ತಾರೆ. ಆದರೆ ಎಲ್ಲ ನಿರ್ವಹಣೆಯನ್ನು ಮಾಡುವಂಥದ್ದು ಆ ಫ್ರಾಂಚೈಸಿಗಳು. ಸೊ ಹೀಗಿದ್ದಾಗ ನಮ್ಮದು ಅಂತ ಹೇಳೋಕ್ಕೆ ಯಾರ್ದದು? ನಮ್ಮದು ಅನ್ನೋ ನಾವು ಯಾರು? ಇಡೀ ಕನ್ನಡಿಗೆ ಸೇರಿದ ಅದನ್ನೇ ಸೈಯದ್ ಕಿರ್ಮಾನಿ ಮೊನ್ನೆ ತುಂಬ ಚೆನ್ನಾಗಿ ಹೇಳೋದು. ಅವರು ಕರ್ನಾಟಕ ರಣಜಿ ಟ್ರೋಫಿ ಗೆದ್ದಾಗ ಯಾವತ್ತನ್ನ ನೀವು ಇಷ್ಟು ಸಂಭ್ರಮ ಆಚರಿಸಿದ್ದೀರಾ ಅಂತ ಕೇಳೋದು. ಆ ಪ್ರಶ್ನೆಗೆ ಯಾರಿಂದನೂ ಉತ್ತರ ಕೊಡೋಕ್ಕಾಗಲ್ಲ, ನನ್ನ ಸಂಭ್ರಮನೇ ಇರೋದಿಲ್ಲ. ನಂತರ ನಮಗೆ ನಮ್ಮ ಕಾಲದಲ್ಲಿ ನಾವು ನಮ್ಮ ಹೈಯೆಸ್ಟ್ ಸಂಭ್ರಮ ನಾವು ಆಚರಿಸಿದ್ದಂತ ಹೇಳಿದ್ರೆ 1976 ವೆಸ್ಟ್ ಇಂಡೀಸ್ನಲ್ಲಿ ಪೋರ್ಟ್ ಆಫ್ ಸ್ಪೇನ್ ಟೆಸ್ಟ್ನಲ್ಲಿ ಕೊನೆಯ ಇನ್ನಿಂಗ್ಸ್ನಲ್ಲಿ 404 ರನ್ ಚೇಸ್ ಮಾಡಬೇಕಾಗಿತ್ತು. ಗವಾಸ್ಕರ್ ಸೆಂಚುರಿ ಮಾಡಿದ್ರು, ಬ್ರಿಜೇಶ್ ಪಟೇಲ್ 80 ರನ್ ಮಾಡೋದು, GR ವಿಶ್ವನಾಥ್ ಕೊನೆಯವರೆಗೂ ಆಡಿ ಸೆಂಚುರಿ ಗಳಿಸಿ ಆ ಟೆಸ್ಟ್ನಲ್ಲಿ ವಿಜಯ ತಂದುಕೊಟ್ಟಿದ್ರು. ಅದು ವಿದೇಶಗಳಲ್ಲಿ ಭಾರತ ಗಳಿಸಿರುವ ಅತಿ ದೊಡ್ಡ ವಿಕ್ಟ್ರಿ ಅದು. ಅದಕ್ಕೆ ಮುಂಚೆ 1971 ವಿಕ್ಟ್ರಿ ಸೀರೀಸ್ ಅಂತ ಒಂದು ಚಲನಚಿತ್ರ ಕೂಡ ಬಂದಿತ್ತು. ವಡೇಕರ್ ನೇತೃತ್ವದಲ್ಲಿ ನಡೆದ ಒಂದು ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಗೆದ್ದಂಥ ಒಂದು. ಸೊ ಆ ಸಂಭ್ರಮ ಅಂತ ಹೇಳಿದ್ರೆ ನಮಗೆ ಒಂದು ಚಾಕ್ಲೇಟ್ ತಿನ್ನೋದು ಬಿಟ್ಟರೆ ಬೇರೆ ಏನಿರಲಿಲ್ಲ. ಯಾಕಂದರೆ ಅಲ್ಲಿ ಅವಾಗ ಮಾರುಕಟ್ಟೆ ಪಾತ್ರ ಇರಲಿಲ್ಲ. ಯಾವುದೋ ಒಂದು ವೈಭವೋಪೇತವಾಗಿ ನಾವು ಆಚರಿಸಲಿಲ್ಲ. ಬಟ್ ಆ ಒಂದು ಆರಾಧನೆ ಅನ್ನೋದಕ್ಕಿಂತ ಒಂದು ಅಭಿಮಾನ ಇತ್ತು. ನನ್ನ ವೈಯಕ್ತಿಕವಾಗಿ ಹೇಳಿದ್ರೆ GR ವಿಶ್ವನಾಥ್ ಅವರ ಪ್ರತಿಯೊಂದು ಟೆಸ್ಟ್ ಪಂದ್ಯದ ಸ್ಟ್ಯಾಟಿಸ್ಟಿಕ್ಸ್ ನಾನು ಮನೇಲಿ ಬರ್ಕೋತಾ ಇದ್ದೆ, ಕಾಮೆಂಟ್ರಿ ಕೇಳ್ಕೊಂಡು. ಸ್ಕೂಲ್ಗೆ ಹೋದಾಗ ಆ್ಯಕ್ಚುಲಿ ಪೇಪರಲ್ಲಿ ಬಂದಿದ್ದನ್ನು ಬರ್ಕೋತಾ ಇದ್ದೆ. ನಮ್ಮ ಮೇಸ್ಟ್ರುಗಳು ಎಷ್ಟೋ ಸಲ ಕಾಮೆಂಟ್ರಿ ಕೇಳೋದಕ್ಕೆ ಟ್ರಾನ್ಸಿಸ್ಟರ್ ತರೋರು. ಒಳ್ಳೆ ಟೆಸ್ಟ್ ಪಂದ್ಯ ಇದ್ದಾಗ ಟೆಸ್ಟ್ ಬರೀದೆಯಾ ಅಂತ ಕೊಟ್ಬಿಟ್ಟು ಕಾಮೆಂಟ್ರಿ ಕೇಳ್ಕೊಂಡಿದ್ದೀನಿ ಕೂಡ ನಾವು ಕೇಳಿದ್ವಿ. ನಾವೇ ಅವ್ರು ಸ್ಕೋಲ್ ಎಷ್ಟು ಸರ್ ಅಂತ ಕೇಳ್ತಿದ್ವಿ. ಒಂದು 5 ನಿಮಿಷದ ಕಾಮೆಂಟ್ರಿ ಕೇಳೋದಕ್ಕೋಸ್ಕರ ಮನೆಗೆ ಓಡ್ ಬಂದು ಮತ್ತೆ ಊಟ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಕೂಡ ಉಂಟು. ಸ್ಕೂಲ್ ತಪ್ಪಿಸ್ತಾ ಇರಲಿಲ್ಲ. ಸೊ ಈ ಒಂದು ಇದೆಯಲ್ಲ, ಸಂಭ್ರಮ ಇದೆ ಅಲ್ವಾ, ಅದು ಅದರ ಸೌಂದರ್ಯನೇ ಬೇರೆ. ಈ RCB ವಿಕ್ಟ್ರಿ ಮೊನ್ನೆ ಇವರು ನಾವು ಕ್ರಿಕೆಟ್ ಪ್ಲೇಯರ್ ಒಬ್ಬರು ಚೆನ್ನಾಗಿ ಹೇಳಿದ್ದಾರೆ, ಕಿರ್ಮಾನಿನೇ ಇರಬೇಕು, ಗವಾಸ್ಕರ್ ಹೇಳಿರೋದು. RCB ವಿಜಯ ಯಾಕೆ ಅಷ್ಟೊಂದು ಸಂಭ್ರಮ ಕ್ರಿಯೇಟ್ ಮಾಡ್ತು ಅಂದರೆ 18 ಪಂದ್ಯಾವಳಿಗಳ ನಂತರ ಅವ್ರು ಗೆಲುವು ಗಳಿಸಿದ್ರು. ಅದು ಮೊದಲಿಂದನೇ ಗೆಲುವು ಗಳಿಸಿದ್ರೆ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ 5 ಸಲ ಗೆದ್ದಿದೆ, ಮುಂಬೈ ಇಂಡಿಯನ್ಸ್ 6 ಸಲ ಗೆದ್ದಿದೆ, KKR ಒಂದು 3 ಸಲ ಗೆದ್ದಿದೆ. ಅಲ್ಲಿ ಯಾರು ಈ ಥರ ಸಂಭ್ರಮ ಆಗಲಿಲ್ಲ. ಇವರು ಗೆಲ್ಲೋದೇ ಇಲ್ಲ, ಗೆಲ್ಲಕ್ಕೆ ಆಗದೆ ಇರೋಂಥ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೂ ಕೂಡ, ಒಳ್ಳೆ ತಂಡ ಇದ್ರೂ ಕೂಡ 18 ಪಂದ್ಯಾವಳಿಗಳಲ್ಲಿ ಗೆಲ್ದಿದ್ದವ್ರು ಈಗ ಗೆದ್ರಲ್ಲ, ಅದರಿಂದ ಈ ಸಂಭ್ರಮ ಉಂಟಾಗಿದೆ. ಅದು ಒಂದು ಅಂಶ ಇರ್ಬೋದು, ಅದು ನಿಜಾನೇ ಇರ್ಬೋದು. ಆದರೆ ಅದು ನಮ್ಮದು ಅಂತ ಹೇಳೋದ್ರಲ್ಲಿ ಅರ್ಥ ಏನಾದ್ರು. ಆಮೇಲೆ ಈ ಸಂಭ್ರಮಕ್ಕೆ ಒಂದು ಇತಿಮಿತಿ ಇರುತ್ತೆ.
ಆ ಇತಿಮಿತಿಗಳನ್ನು ಮೀರಿ ಸಂಭ್ರಮಗಳನ್ನು ನಾವು ಯಾಕೆ ನೋಡಿದ್ವಿ, ಅದು ನಮಗೆ ಬಹಳ ಮುಖ್ಯವಾಗ್ತದೆ. ಯಾಕಂದರೆ ಭಾರತ ತಂಡ ವಿಶ್ವಕಪ್ ಕ್ರಿಕೆಟ್ ಗೆದ್ದಾಗಲೂ ಕೂಡ ಇಷ್ಟೊಂದು ಸಂಭ್ರಮವನ್ನು ನಾವು ನೋಡಿರಲಿಲ್ಲ. ಸೊ ಈ 2 ಲಕ್ಷ ಜನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೇರುವಷ್ಟು ಸಂಭ್ರಮ. ಆಮೇಲೆ ಆವತ್ತು ಹಿಂದಿನ ದಿನ ರಾತ್ರಿ ಮೋರ್ ದೆನ್ 100 crores ಆಫ್ ಮದ್ಯದ ಮಾರಾಟ ಆಗಿದೆ ಬೆಂಗಳೂರಿನಲ್ಲಿ. ಸೊ ಆ ಒಂದು ಎಂಜಾಯ್ ಮಾಡುವಂಥದ್ದು, ಆ ಉನ್ಮಾದ ಅಂತಾರಲ್ಲ, ಒಂದು ಯುದ್ಧ ಉನ್ಮಾದಕ್ಕೂ ಈ ಕ್ರಿಕೆಟ್ ಉನ್ಮಾದಕ್ಕೂ ಏನು ಡಿಫ್ರೆನ್ಸ್ ಕಾಣಲ್ಲ. ಆ ಉನ್ಮಾದ ಕ್ರಿಯೇಟ್ ಆಗೋದಕ್ಕೆ ಮೂಲ ಕಾರಣಗಳು ನಮ್ಮ ಮಾಧ್ಯಮಗಳು, ವಿದ್ಯುನ್ಮಾನ ಮಾಧ್ಯಮ, ಕೆಲವು ಯೂಟ್ಯೂಬ್ ಮಾಧ್ಯಮಗಳು, ನಾನು ಸಾಮಾಜಿಕ ತಾಣಗಳಲ್ಲೂ ನೋಡಿದ್ದೀನಿ. ಆಮೇಲೆ ಅಲ್ಲಿ ಬಳಸುವಂತಹ ಒಂದು ಭಾಷೆ, ಯುದ್ಧ ಭಾಷೆನೇ ಬಳಸೋದಲ್ಲಿ. ಸಿಕ್ಸರ್ಗಳನ್ನ ಹೊಡೆಯೋದಿಲ್ಲ, ಸಿಕ್ಸರ್ಗಳನ್ನ ಸಿಡಿಸೋದು. ಒಂಥರ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೊ ಒಂದು ಮುಂಬೈ ಇಂಡಿಯನ್ಸ್ ಮತ್ತು RCB ನಡುವೆ ಒಂದು ಮ್ಯಾಚ್ ನಡೆದರೆ ರವಿಶಾಸ್ತ್ರಿ ಅಂತ ಅತ್ಯಂತ ಸಂಯಮಪೂರ್ಣ ಪ್ಲೇಯರ್ ಅವರು. ರವಿಶಾಸ್ತ್ರಿ ಒನ್ ಆಫ್ ದಿ ಬೆಸ್ಟ್, ಮೋಸ್ಟ್ ಪೇಷಂಟ್ ಪ್ಲೇಯರ್ ಇನ್ ಇಂಡಿಯನ್ ಹಿಸ್ಟ್ರಿ. ಅವರು ಕೂಡ ಅವ್ರ ಮಾತುಗಳು ಕೇಳಿದಾಗ ಏನೋ ಒಂದು ಯುದ್ಧ ನಡೀತಾ ಇದೆಯಪ್ಪ ಇಲ್ಲಿ, ಮತ್ತು ಒಂದು ಭಾಷೆಯನ್ನ, ಪರಿಭಾಷೆಯನ್ನು ಬಳಸೋದನ್ನು ನಾವು ನೋಡ್ತೀವಿ. ನಂತರ ಈ ಮೈ 11, ಡ್ರೀಮ್ 11, ರಮ್ಮಿ ಸರ್ಕಲ್ ಅಂತವಕ್ಕೆ ಜಾಹೀರಾತುಗಳು ಕೊಡೋದಕ್ಕಾಗಿ, ಪ್ರತಿ ಓವರ್ಗೂ ಮುಂಚೆ ಒಂದು ಜಾಹೀರಾತು ಕೊಡೋದಕ್ಕಾಗಿ ಕ್ರಿಕೆಟ್ ಸೆಲೆಬ್ರಿಟೀಸ್ನೇ ಯೂಸ್ ಮಾಡ್ಕೋತಾರೆ. ಅದು ಸೌರವ್ ಗಂಗೂಲಿ ಇರ್ಬೋದು, ಕಪಿಲ್ ದೇವ್ ಇರ್ಬೋದು, ಸುನಿಲ್ ಗವಾಸ್ಕರ್ ಇರ್ಬೋದು, ಅವ್ರನ್ನೇ ಬಳಸ್ಕೋತಾರೆ. ಅವರು ನೀಡುವಂಥ ಒಂದು ಚಿತ್ರಣ ಇದೆ ಅಲ್ವಾ, ಅದು ಯುವಕರಲ್ಲಿ ನಾವು ಈ ಡ್ರೀಮ್ 11 ಪಾರ್ಟಿಸಿಪೇಟ್ ಮಾಡ್ಬೋದಪ್ಪ ಅಂತ ಇದಕ್ಕೆ ಅಡ್ವರ್ಟೈಸ್ಮೆಂಟ್ನ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅದು ಉನ್ಮಾದ ಕ್ರಿಯೇಟ್ ಮಾಡುತ್ತೆ ಅಂತ. ಈ ಉನ್ಮಾದಕ್ಕೆ ಒಂದು ತುಪ್ಪ ಸುರಿದವರು ಅಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ಒಂದು IPL ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಹೊಸ ಉತ್ಸಾಹವನ್ನು ಇಡೀ ಸಮಾಜದಲ್ಲಿ ಹರಡುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಿದೆ. ಅದಕ್ಕೆ ಅದಕ್ಕೆ TRP ಮುಖ್ಯ. ಅವ್ರನ್ನ ನಾವೇನು ಯಾಕೆ ಮಾಡ್ತೀರಿ ಅಂತ ಕೇಳೋಕ್ಕೂ ಆಗಲ್ಲ, ಅದನ್ನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅವ್ರಿಗೆ ಮಾರ್ಕೆಟ್ ಸಿಗುತ್ತೆ, ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಪ್ರಸಾರ ಮಾಡುವಂಥ ಸ್ಟಾರ್ಲಿಂಗ್ಸ್ಗೆ ಮಾರ್ಕೆಟ್ ಸಿಗುತ್ತೆ. ಸೊ ಈ ಹೈಲೈಟ್ಸ್ ಪ್ರಸಾರ ಮಾಡುವಂಥ ಚಾನಲ್ಗಳಿಗೆ ಮಾರ್ಕೆಟ್ ಸಿಗುತ್ತೆ. ಈ ಒಂದು ಮಾರುಕಟ್ಟೆಯ ಲಾಭಾಂಶ ಆಯಾಮದಿಂದ ಅವ್ರೇನು ಮಾಡ್ತಾರೆ, ಇದನ್ನು ಉತ್ತೇಜನ ಕೊಡ್ತಾ ಹೋಗ್ತಾರೆ. ಆದರೆ ಈ ಒಂದು RCBಯ ಒಂದು ವಿಕ್ಟ್ರಿಗೆ, ಸಂಭ್ರಮಾಚರಣೆಗೆ ಅನುಮತಿ ಇಲ್ಲದೇ ಮಾಡಿದ್ದಾರೆ ಅಂತ ಸುಮಾರು ಆರೋಪಗಳು ಬರ್ತದೆ, ತನಿಖೆ ನಡೀತದೆ, ಅದು ನಡೀಲಿ, ಬೇರೆ ವಿಚಾರ. ಆದರೆ ಅಲ್ಲಿ ಕಾಲು ತುಳಿತ ಆಗಿದ್ದು, ಸಾವುಗಳಾಗಿದ್ದು, ಇವೆಲ್ಲ ದುರಂತ. ಇದು ನಮ್ಮಲ್ಲಿ ಉತ್ತರದಾಯಿತ್ವ ಅನ್ನೋ ಪ್ರಜ್ಞೆನೇ ನಮ್ಮಲ್ಲಿ ರಾಜಕೀಯದಲ್ಲಿ ಇಲ್ದಿರೋದ್ರಿಂದ ಯಾರೂ ನನ್ನ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡೋದಿಲ್ಲ, ಆ ಪರಂಪರೆ ಮುಗಿದೋಯ್ತು. ಆದರೆ ಒಂದು ಪಬ್ಲಿಕ್ ಪ್ರೊಟೆಸ್ಟ್ ನಾವು ಮಾಡಬೇಕು ಅಂತ ಹೇಳಿದ್ರೆ, ಬೆಲೆ ಏರಿಕೆ ವಿರುದ್ಧ 10 ಜನ ಸೇರಬೇಕು ಅಂತ ಹೇಳಿದ್ರೆ ಪೊಲೀಸರು ಅನುಮತಿ ನಿರಾಕರಿಸ್ತಾರೆ, ಅದು ಫ್ರೀಡಮ್ ಪಾರ್ಕಲ್ಲಿ. ಆದರೆ ಇಂತಹ ಒಂದು 2 ಲಕ್ಷ ಜನ ಸೇರುವಂಥ ಒಂದು ಸಮಾರಂಭಕ್ಕೆ ಒಂದು KCA ಸ್ಟೇಡಿಯಂನಂಥ ಒಂದು ಸೆಂಟರ್ ಆಫ್ ದಿ ಸಿಟಿ ನೋಡಿ. KCA ಸ್ಟೇಡಿಯಂ ಇರೋದು ಇನ್ ದ ಮಿಸ್ಟ್ ಆಫ್ ಕಾಂಗ್ಲಮರೇಷನ್ ಆಫ್ ಸಿಟಿ ಲೈಫ್. ಅಲ್ಲಿ ಎಷ್ಟು ಜನದಟ್ಟಣೆ ಇರುತ್ತೆ, ಎಷ್ಟು ಜನಸಂದಣಿ ಇರುತ್ತೆ, ವಾಹನ ದಟ್ಟಣೆ ಇರುತ್ತೆ, ಓಡಾಟ ಇರುತ್ತೆ. ಅಂಥ ಒಂದು ಸ್ಟೇಡಿಯಮಲ್ಲಿ ಇದಕ್ಕೆ ಪರ್ಮಿಷನ್ ಕೊಡೋದಿದೆಯಲ್ವಾ, ಸ್ಟೇಡಿಯಂನೇ ಶಿಫ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳೋದು ಭಾಳ ಒಳ್ಳೆಯ ತೀರ್ಮಾನ. ಅಲ್ಲಿ ಇವ್ರು ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ, ಅವ್ರು ನಾವು ಅನುಮತಿ ತಗೊಂಡಿದ್ವಿ ಅಂತ ಹೇಳ್ತಿದ್ದಾರೆ. ಅದರ ಸತ್ಯಾಸತ್ಯತೆಗಳು ತನಿಖೆ ನಂತರ ಅವ್ರಿಗೆ ಬರಲಿ. ಆದರೆ ಸರ್ಕಾರದ ಅನುಮತಿ ಇಲ್ದಿರ, ಪೊಲೀಸ್ ಇಲಾಖೆಯ ಅನುಮತಿ ಇಲ್ದಿರ, ಅದು ಹೆಂಗೆ ಒಂದು ಕಾರ್ಪೊರೇಟ್ ಸಂಸ್ಥೆ ಇಷ್ಟು ದೊಡ್ಡ ಒಂದು ಸಮಾವೇಶವನ್ನು ಆರ್ಗನೈಸ್ ಮಾಡುತ್ತೆ? ಈ ಒಂದು ಪ್ರಶ್ನೆ ಕಾಡಿದ್ರೆ, ಎರಡನೇ ಪ್ರಶ್ನೆ, ವಿಧಾನಸೌಧದ ಮೇಲೆ, ಮೆಟ್ಟಿಲಿನ ಮೇಲೆ RCB ತಂಡವನ್ನು ಅಭಿನಂದಿಸುವಂಥ ಅವಶ್ಯಕತೆ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ಮಹಿಳಾ ತಂಡ IPL WPL ಅಂತಾರೆ, ಅದು 2020 ವರ್ಲ್ಡ್ ಕಪ್ ಗೆದ್ದಾಗ ಈ ರೀತಿ ಯಾವುದೇ ನಾವು ಸಂಭ್ರಮ ನೋಡಲಿಲ್ಲ. ಮಹಿಳಾ ಕ್ರಿಕೆಟ್ ಶಾಂತಾರಂಗಸ್ವಾಮಿ ನಮ್ಮ ಕಣ್ಣೆದುರಿಗೆ ಇನ್ನೂ ಇದ್ದಾರೆ, ಅಂಥ ಗ್ರೇಟೆಸ್ಟ್ ಪ್ಲೇಯರ್ ಇದ್ದಾರೆ. ಅವ್ರಿಗೆ ಯಾವ ಮಾನ್ಯತೆ ನಮ್ಮ ಸಮಾಜ ಕೊಟ್ಟಿದೆ ಅಥವಾ ನಮ್ಮ ಸರ್ಕಾರ ಕೊಟ್ಟಿದೆ ನಾವು, ನಮ್ಮ ಕೆನರಾ ಬ್ಯಾಂಕ್ ಎಂಪ್ಲಾಯಿ ಆಫೀಸರ್. ಸೊ ಈ ಥರದ ಒಂದು ಕ್ರಿಕೆಟರ್ಸ್ನ ನಾವು ಇಷ್ಟು ದಿನ ಒಂದು ನೆನೆಗುದಿಯಲ್ಲಿಟ್ಟ ಒಂದು ಇದಕ್ಕೆ ಈ ಒಂದು IPL ಅನ್ನೋ ಒಂದು ಕ್ರೀಡೆ ಅವ್ರಿಗೊಂದು ಹೊಸ ಆಯಾಮವನ್ನು ಕೊಟ್ಟಿದೆ. ಸೊ ಅವರಲ್ಲಿರುವ ಒಂದು ಕೌಶಲ ಏನಿದೆ, ಅದು ನಾನು ಹೇಳಿದ್ನಲ್ಲ, ಅದು ಕ್ರಿಕೆಟ್ನ ಒಂದು ಒರಿಜಿನಲ್ ಕ್ರಿಕೆಟ್ ಶೈಲಿಯ ಕಾಪಿ ಬುಕ್ ಸ್ಟೈಲ್ ಕ್ರಿಕೆಟ್ ಆಗೋದಿಲ್ಲ. ಅದು ನಮಗೆ ಅಖಿಲ್ ತುಂಬ ಚೆನ್ನಾಗಿ ಹೇಳ್ತಾರೆ, ನೋಡ ಎದ್ದು ಬಿದ್ದು ಹೊಡಿತಾನಲ್ಲ ಏನು ಅಂತ ಹೇಳ್ತಾರೆ. ಆದರೆ ಹೆಂಗೆ ಬೇಕಾದ್ರೆ ಹೊಡಿಬೋದು ನೀವು ಶಾಟು. ಬೌಲರ್ಸ್ ತೊಗೊಂಡೋದ್ರೆ ನೀವು ಲಸಿತ್ ಮಲಿಂಗ ಅಂತ ಎಸೆಯೋ ಅಂತ ಬೌಲರ್, ಸೈಡ್
90 ಡಿಗ್ರೀಸಲ್ಲೇ ಬೌಲ್ ಮಾಡಬೇಕು ಅಂತ ಒಂದು ನಿಯಮ ಒಂದು ಕಾಲದಲ್ಲಿತ್ತು. ಇವತ್ತು ಅದಿಲ್ಲ, 45 ಡಿಗ್ರೀಸಿಗೆ ಬಂದು ಮಾಡ್ಬೋದು. ಯಾಕಂದ್ರೆ ಲಸಿತ್ ಮಲಿಂಗ ಅದ್ರಲ್ಲಿ ಪಾಪ್ಯುಲರ್ ಆಗಿರ್ತದೆ. ಮೊದಲು 45 ಡಿಗ್ರೀಸಲ್ಲಿ ಮಾಡಿದ್ರೆ ಥ್ರೋ ಬಾಲ್ ಅಂತ ಇದ್ರು ನಾವು ಆಡ್ತಾ ಇದ್ದಿದ್ದ ಕಾಲದಲ್ಲಿ. ಸೊ ಆ ಮಟ್ಟಿಗೆ ಒಂದು ಕ್ರಿಕೆಟ್ನ ಒಳಗಿನ ಒಂದು ನಿಯಮಗಳು ಬದಲಾಗ್ತಾ ಹೋಗ್ತವೆ. ಸೊ ಅಲ್ಲಿ ಅಂಪೈರಿಂಗ್ ಅನ್ನೋದು ಕೂಡ ಆನ್ಲೈನ್ ಆಗಿರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗೋದ್ರಿಂದ ಅಲ್ಲಿ ನಿಂತಿರುವಂಥ ಅಂಪೈರ್ಗಳು ಪಾಪ ಅವರ ಪ್ರತಿಯೊಂದು ನಿರ್ಧಾರ, ವೈಡ್ ಬಾಲ್ ನಿರ್ಧಾರವನ್ನು ಕೂಡ ಪ್ರಶ್ನಿಸಬಹುದಾಗಿದೆ. ಆ ಮಟ್ಟಿಗೆ ಒಂದು ಮಾರ್ಕೆಟೇಜ್ ಆಗಿದೆ. ಇದು ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಕಮಾಡಿಫಿಕೇಶನ್ ಆಫ್ ಎ ಗೇಮ್. ಈ ಕಮಾಡಿಫಿಕೇಶನ್ ಚೆಸ್ನಲ್ಲಿ ಆಗಿಲ್ಲ, ಹಾಕಿಯಲ್ಲಿ ಆಗಿಲ್ಲ, ಅಮೆರಿಕಾದಲ್ಲಿ ಫುಟ್ಬಾಲಲ್ಲಿ ಆಗಿರ್ಬೋದು, ಕ್ರಿಕೆಟ್ನಲ್ಲಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕ್ರಿಕೆಟ್ ಅನ್ನೋದು ಒಂದು ಮನೋರಂಜನೆ ಕ್ರೀಡೆಯಾಗಿ ತಳ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುತ್ತೆ. ಬೆಟ್ಟಿಂಗ್ ಮಾಡೋರು, ಜೂಜಲ್ಲಿ ಆಡೋರು ಅಥವಾ ಕ್ರಿಕೆಟ್ ಪಂದ್ಯವನ್ನು ನೋಡೋರು, ಟಿ ವಿ ಪ್ರಸಾರವನ್ನು ನೋಡೋರಿಗೆ ಕ್ರಿಕೆಟ್ ಗೊತ್ತಿರಲೇಬೇಕು ಅಂತ ಏನಿಲ್ಲ. ನಾವು ಕೂತ್ಕೊಂಡು ಬೈಕ್ ಓದ್ತಾ ಇರ್ತೀವಿ, ಬೇಕಾದ್ರೆ ಅವ್ನು ಸಿಕ್ಸರ್ ಹೊಡಿಬೋದಾಗಿತ್ತು, ಅನ್ಯಾಯವಾಗಿ ಔಟ್ ಆಗ್ಬಿಟ್ಟ, ಸರಿಯಾಗಿ ಆಡಲಿಲ್ಲ, ಅವನು ಆಮೇಲೆ ಈ ಒಂದು ಅವರಿಗೆ ಇನ್ ಸ್ವಿಂಗ್ ಆಗಲಿ, ಔಟ್ ಸ್ವಿಂಗ್ ಆಗಲಿ, ರಿವರ್ಸ್ ಸ್ವಿಂಗ್ ಆಗಲಿ ಪಾಪ ಯಾವ ವಿಧಾನ ಇಲ್ಲದೆ ಇರ್ಬೋದು. ಎಲ್ರಿಗೂ ಇರಲ್ಲ ಅಂತ ನಾನು ಹೇಳಲ್ಲ, ಬಟ್ ಬಹುತೇಕ ಜನರಿಗೆ ಇಲ್ಲದೆ ಇರ್ಬೋದು. ಅವ್ರು ನೋಡೋದೊಂದು ಮನೋರಂಜನೆ ಆಗಿ, ನಮ್ಮ ತಂಡ ಇದೆ ಅಥವಾ ನಮ್ಮ ಕೊಹ್ಲಿ ಇದ್ದಾನೆ, ನಮ್ಮ ಗಂಗೂಲಿ ಇದ್ದಾನೆ, ಅವನ ಆಟ ನಾವು ನೋಡಬೇಕು, ಅವ್ನು ಎಂಜಾಯ್ ಮಾಡಬೇಕು, ನಮ್ಮ ತಂಡ ಗೆಲ್ಲಬೇಕು. ಸೊ ಈ ಒಂದು ನಮ್ಮದು ಅನ್ನೋ ಕಲ್ಪನೆ ಹಿಂದೆ ಈ ಒಂದು ಅಂಶಗಳನ್ನ ನಾವು ಕಾಣ್ಬೋದೇ ಹೊರತು ಒಂದು ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆಯ ಒಂದು ಅಂಶವನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮುಖ್ಯವಾಗಿ ನನಗೆ ಅಪರಾಧಿಯಾಗಿ ಕಾಣುವುದೇ ಈ IPL ಕ್ರಿಕೆಟ್ ಕ್ರೀಡಾ ಪಂದ್ಯಾವಳಿ. ಅದರ ಒಂದು ಚೌಕಟ್ಟನ್ನು ನಾವು ಬದಲಿಸಬೇಕಾಗತ್ತೆ. ಕ್ರಿಕೆಟ್ ಪ್ಲೇಯರ್ಗಳು ಈ ಥರ ಹರಾಜು ಒಳಗಾಗೋದು, ಅದರಿಂದ ಜೂಜು ಮಾರುಕಟ್ಟೆ ಕ್ರಿಯೇಟ್ ಆಗೋದು, ಅದು ಮಾರುಕಟ್ಟೆ ಎಕಾನಮಿಗೆ, ಒಂದು GDPಗೆ ವೃದ್ಧಿಗೆ ಭಾಳ ಹೆಲ್ಪ್ ಆಗ್ಬೋದು ನಿಜಾನೇ. ಕ್ರಿಕೆಟ್ ಮಂಡಳಿಗೆ ಅಪಾರವಾದ ಆದಾಯ ಬರ್ಬೋದು. ಪ್ಲೇಯರ್ಸ್ಗೆ ಈಗ ಕೊಹ್ಲಿ ತಂಡಕ್ಕೆ, RCB ಅವ್ರ ತಂಡಕ್ಕೆ 20 ಕೋಟಿ ರೂಪಾಯಿಗಳ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಒಂದು ಪ್ರಶಸ್ತಿಯ ಮೊತ್ತ ಅವರಿಗೆ ಭಾಳ ಗ್ರೇಟ್ ಅನ್ನಿಸ್ಬೋದು. ಆದರೆ ಆ ಒಂದು ಪ್ರಶಸ್ತಿಯ ಮೊತ್ತದ ಹಿಂದೆ ನಡೆಯುವ ಈ ಥರ ದುರಂತಗಳಿದೆಯಲ್ವಾ, ಈ ದುರಂತಕ್ಕಿಂತ ಹೆಚ್ಚಾಗಿ ನಾವು ನೋಡಬೇಕಾಗಿರೋದು ಈ ಒಂದು ಮಾರುಕಟ್ಟೆಯ ಹೊಡೆತಕ್ಕೆ ಸಿಕ್ಕಿ ಬದುಕನ್ನು ಹಾಳು ಮಾಡ್ಕೊಳ್ಳುವಂಥ ಸಾಮಾನ್ಯ ಜನರ ದುರಂತವನ್ನು ನಾವು ನೋಡಬೇಕು. ಎಷ್ಟು ಜನ ಪಾಪರಾಗಿದ್ದಾರೆ, ಎಷ್ಟು ಜನ ತಮ್ಮ ಆಸ್ತಿ ಮಾರಾಕ್ಬಿಟ್ಟು, ಅಂಗಡಿ ಮುಗ್ಗಟ್ಟುಗಳು ಮಾರಾಕ್ಬಿಟ್ಟು ಬೆಟ್ಟಿಂಗ್ ಕಟ್ಟಿದ್ದಾರೆ, ದುಡ್ಡುಗಳು ಕಳ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾವು ಸಂಶೋಧನೆ ಮಾಡೋದು ತಿಳಿಯುತ್ತೆ. ಮೋಸ್ಟ್ಲಿ ಆ ಸಂಶೋಧನೆ ಬರಬೇಕಾಗಿದೆ. ಇದರ ನಡುವೆ ನಾವು ಈ IPLನಲ್ಲಿ ಆಡುವಂಥ ಆಟಗಾರರನ್ನ, ಒಬ್ಬ ಸಣ್ಣ 14 ವರ್ಷದ ಒಬ್ಬ ಆಟಗಾರ ಹೀರೋ ಆಗಿಬಿಡ್ತಾನೆ ಸಡನ್ನಾಗಿ. ಆದರೆ ನಮಗೆ ವಿಶ್ವನಾಥ್ ಆಗ್ಬೋದು, BS ಚಂದ್ರಶೇಖರ್, ES ಪ್ರಸನ್ನ ಅಂತವ್ರು ಆಗ್ಬೋದು, ಬಿಷನ್ ಸಿಂಗ್ ಬೇಡಿ ಆಗ್ಬೋದು, ಈ ಥರ ಪ್ಲೇಯರ್ಸು ನಮಗೆ ಆ ರೀತಿಯ ಒಂದು ಹೀರೋ ಆಗಿ ನಮಗೆ ಕಾಣಲೇ ಇಲ್ಲ. ನಮ್ಮ ಅಭಿಮಾನದ ಆಟಗಾರರಾಗಿ ಮಾತ್ರ ಕಾಣ್ತಾ ಇರೋದು. ಅದರೊಳಗೂ ನಾವು ವಿಶ್ವನಾಥ್ ಗವಾಸ್ಕರ್ಗಿಂತ ಬೆಟರ್ ಅನ್ನೋ ಒಂದು ವಿವಿಯನ್ ರಿಚರ್ಡ್ಸ್ ಅಂತ ಒಬ್ಬ ಪ್ಲೇಯರು, ಒಂದು ಹೊಸ ಆಯಾಮವನ್ನು ಕೊಟ್ಟ ಪ್ಲೇಯರು. ಆ ಥರದ ಒಂದು ಕ್ರಿಕೆಟನ್ನು ನಾವು ನೋಡ್ಕೊಂಡು ಬೆಳೆದವರು. ಅಲ್ಲಿ ಒಂದು ಕ್ರಿಕೆಟ್ನ ಒಂದು ಸೌಂದರ್ಯ ಇತ್ತು, ಔದ್ಯಮಿಕ ಹಿತಾಸಕ್ತಿ ಇರಲಿಲ್ಲ. 83 ವರ್ಲ್ಡ್ ಕಪ್ ಭಾರತ ಗೆದ್ದಾಗ ಒಬ್ಬೊಬ್ಬ ಪ್ಲೇಯರಿಗೆ ಸಿಕ್ಕಿದ್ದು 250 ರೂಪಾಯಿ. ಅವ್ರಿಗೆ ಅಲ್ಲಿ ಲಾಡ್ಜಲ್ಲಿ ಉಳ್ಕೊಳ್ಳೋದಕ್ಕೆ ಕೂಡ ಅವ್ರಿಗೆ ಸರಿಯಾದ ಲಾಡ್ಜ್ಗಳು ಇರಲಿಲ್ಲ ಅಂತ ಕೂಡ ಯಾವುದೋ ಒಂದು ರೋಜರ್ ಬಿನ್ನಿ ಅಂತವ್ರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದು ನಾನು ಕೇಳಿದ್ದೀನಿ. ಸೊ ಈ ರೀತಿಯ ಒಂದು ಸೌಕರ್ಯಗಳು ಕಡಿಮೆ ಇಟ್ಕೊಂಡು ಕಡಿಮೆ ದುಡ್ಡಿನಲ್ಲಿ ಭಾರತವನ್ನು ಒಂದು ಕೀರ್ತಿ ಶಿಖರವನ್ನು ಹೆಚ್ಚಿಸಿದಂಥ ಒಬ್ಬ ಕ್ರಿಕೆಟ್ ಪ್ಲೇಯರ್ಗಳು ನಮ್ಮ ನಡುವೆ ಇವತ್ತಿಗೂ ಇದ್ದಾರೆ. ಅವರೆಲ್ಲ ಇದು IPL ಬಗ್ಗೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ್ಯಸ್ ಎ ಪ್ಲೇಯರ್ಸ್ ದೇ ಮೇ ಕೀಪ್ ಫೈಟ್, ಅಥವಾ ಸುಮ್ಮನೆ ಯಾಕೆ ಹೇಳಬೇಕು ಅಂತ ಸುಮ್ಮನಾಗಿರ್ಬೋದು. ಬಟ್ ಅವರು ಆಡಿದಂಥ ಕ್ರಿಕೆಟ್ಗೂ ನಾವು ಇವತ್ತು ನೋಡ್ತಾ ಇರೋಂಥ ಕ್ರಿಕೆಟ್ಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನೊಂದು ಮನರಂಜನೆ ಕ್ರೀಡೆಯಾಗಿ ಜನರಿಗೆ ಆದಷ್ಟು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಮನೋರಂಜನೆ ಕೊಡುವ ಒಂದು ಕ್ರೀಡೆಯಾಗಿ ಇದನ್ನು ನಾವು ನೋಡ್ತೇವೆ. ಹಾಗಾಗಿನೇ ಮೋಸ್ಟ್ಲಿ ಇನ್ನು ಮುಂದಿನ ಇತಿಹಾಸದಲ್ಲಿ ನಮಗೆ GR ವಿಶ್ವನಾಥ್, ಗವಾಸ್ಕರ್, ಗ್ರೇಗ್ ಚಾಪಲ್, ಇಯಾನ್ ಚಾಪಲ್, ಗ್ಯಾರಿ ಫೀಲ್ಡ್, ಸೋಬರ್ಸ್, ರಿಚರ್ಡ್ಸು, ಜೆಫ್ಲಿ ಬಾಯ್ಕಾಟ್, ನಮ್ಮ ಚಂದ್ರು ಪ್ರಸನ್ನ, ವೆಂಕಟರಾಘವನ್, ಬಿಷನ್ ಸಿಂಗ್ ಬೇಡಿ ಅಥವಾ ಸೈಯದ್ ಕಿರ್ಮಾನಿ ಮತ್ತು ಇಂಜಿನಿಯರ್ ಅಲನ್ ನಾಟ್ ಅಂತ ಒಬ್ಬ ಪ್ರತಿಭೆಗಳು ಮೋಸ್ಟ್ಲಿ ಆ ರೀತಿಯ ಒಂದು ಕ್ರಿಕೆಟ್ ಪ್ರತಿಭೆಗಳು ಹುಟ್ಕೊಳ್ಳೋದಿಲ್ಲ. ಆಟ ಆಡ್ತಾರೆ, ಮನೋರಂಜನೆ ಕೊಡ್ತಾರೆ, ಒಂದು ಮನೋರಂಜನಾ ಪ್ರತಿಭೆಗಳು ಹುಟ್ಕೊಳ್ಳುತ್ತೆ. ಸೊ ಈ ಒಂದು ಅಪಾಯಗಳನ್ನು ನಾವು ನೋಡಿದಾಗ ನಮಗೆ 11 ಜನರ ಕಾಲು ತುಳಿತದಿಂದ ಸತ್ತವ್ರ ಬಗ್ಗೆ ನಮಗೆ ಮರುಕ ಉಂಟಾಗತ್ತೆ. ಅದರ ಜೊತೆಗೆ ಮಾರುಕಟ್ಟೆ ಶಕ್ತಿಗಳು ಮತ್ತು ಮಾರುಕಟ್ಟೆಯ ಆಯಾಮಗಳ ಮೂಲಕ ತಮ್ಮ ಬದುಕನ್ನೇ ಹಾಳು ಮಾಡ್ಕೋತಾ ಇರೋಂಥ, ಜೂಜುಕಟ್ಟೆಗಳ ಮೂಲಕ ಹಾಳು ಮಾಡ್ಕೋತಾ ಇರೋಂಥ ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ನಮಗೆ ಒಂದು ದುರಂತದ ಬದುಕನ್ನು ಕಾಣೋದನ್ನು ನಾವು ನೋಡಬೇಕಾಗತ್ತೆ. ಸೊ ಈ ಒಂದು ಆಯಾಮದಲ್ಲಿ ನಾವು IPL ಪಂದ್ಯಾವಳಿಗಳನ್ನು ನೋಡಬೇಕಾಗತ್ತೆ.
ಇದು ಕ್ರಿಕೆಟ್ ಅಂತಾನೆ ನಾವು ಪರಿಗಣಿಸಲು ಕೂಡ ನಾನು ಇವತ್ತಿಗೂ ಪೂರ್ತಿ ಮ್ಯಾಚ್ ನೋಡೋ ಪೇಷನ್ಸ್ ಇಲ್ಲ. ಈಗ ಕೆಲವು ಮ್ಯಾಚ್ಗಳನ್ನು ನೋಡ್ತೀನಿ, ಆದರೆ ಆ ಕ್ರಿಕೆಟ್ ಅನ್ನೋ ಒಂದು ಸೌಂದರ್ಯ ಅಲ್ಲಿಲ್ಲ. ಅಲ್ಲಿ ಕ್ರಿಕೆಟ್ ಅನ್ನುವ ಆಟ ಇಲ್ಲ. ಆ ಹುಳಕ್ಕೆ ಏನ್ ಹೇಳ್ತಾ ಮಿಡತೆ ಅಂತ ಹುಳ ಕುಯ್ 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 ಅನ್ನೋ ಥರ ಕೂಡ ಇದಕ್ಕೂ IPL ಕೂಡ ಒಂದು ಕ್ರಿಕೆಟ್ ಆಗುತ್ತೆ. ಸೊ IPL ಅನ್ನೋ ಕ್ರೀಡೆ ಮುಖ್ಯವಾಗಿ ಬಂಡವಾಳಶಾಹಿ ಮಾರುಕಟ್ಟೆಯ ಒಂದು ತಂತ್ರಗಾರಿಕೆ, ಬಂಡವಾಳಶಾಹಿ ಮಾರುಕಟ್ಟೆಯ ನಿಯಂತ್ರಿತ ಒಂದು ಕ್ರೀಡೆ. ಅಲ್ಲಿ ಮಾರ್ಕೆಟ್ ಬೆಳೆಯುತ್ತೆ, ಎಕಾನಮಿ ಬೆಳೆಯುತ್ತೆ, ಅಲ್ಲಿ ಮಾರ್ಕೆಟಿಂಗ್ ಫೋರ್ಸಸ್ ಬೆಳೆಯುತ್ತೆ, ಮಾಧ್ಯಮಗಳ TRP ಬೆಳೆಯುತ್ತೆ. ಆದರೆ ಕ್ರಿಕೆಟ್ ಅನ್ನುವ ಒಂದು ಕ್ರೀಡೆಯ ಒಂದು ಮೂಲ ಸೌಂದರ್ಯ ಏನಿದೆ, ಆ ಎಸ್ಥೆಟಿಕ್ಸ್ ಏನಿದೆ, ಅದು ಇನ್ನೂ ನಶಿಸ್ತಾ ಹೋಗುತ್ತೆ. ಇದಕ್ಕೆ ನೋಡಿ, ಈ ಫಸ್ಟ್ 15 ಓವರ್ಸ್ ಅಥವಾ ಫಸ್ಟ್ 10 ಓವರ್ಸ್ ಅಥವಾ ಫಸ್ಟ್ 6 ಓವರ್ಸ್ 20 ಮ್ಯಾಚಲ್ಲಿ 6 men ವಿತೌಟ್ ದಿ 30 yard ಸರ್ಕಲ್, ಈ ಎಲ್ಲ ನಿಯಮಗಳಿತ್ತಲ್ಲ. ಇಲ್ಲಿ ನಮಗೆ ಇದನ್ನು ಪಾಪ್ಯುಲರೈಸ್ ಮಾಡಿದ್ದು ನ್ಯೂಜಿಲೆಂಡ್ ಆಟಗಾರರು ಮ್ಯಾಕ್ಮಿಲಾನ್ ಅಂತ ಒಬ್ಬ ಆಟಗಾರ ಇದನ್ನ ಪಾಪ್ಯುಲರೈಸ್ ಮಾಡಿದವನು. ಸೊ ಇದಾದ ನಂತರನೇ ಹಲವಾರು ಆಟಗಾರರು ಮೊದಲನೇ 15 ಓವರ್ಗಳಲ್ಲಿ ತಮ್ಮ ಹೆಚ್ಚು ರನ್ ಗಳಿಸುವ ಒಂದು ತಂತ್ರವನ್ನು ಕಂಡುಹಿಡ್ಕೊಂಡ್ರು. ಸೊ ಈ ಒಂದು ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ಕ್ರಿಕೆಟ್ ಅನ್ನುವ ಕ್ರೀಡೆ ಹೇಗೆ ನಮ್ಮ ನಡುವೆ ಒಂದು ಹೊಸ ಒಂದು ಮನರಂಜನೆಯನ್ನು ಸೃಷ್ಟಿ ಮಾಡಿದೆಯೇ ಹೊರತು ಒಂದು ಕ್ರೀಡೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯೋಜನವಾಗಿಲ್ಲ. ಆದರೂ ಸಹ ಕ್ರಿಕೆಟ್ ಉಳಿಯುತ್ತೆ, ಯಾಕಂದರೆ ಒಂದು ಜನಕ್ಕೆ ಆ ಮನರಂಜನೆ ಬೇಕಾಗುತ್ತೆ, ಅದು ಇರಬೇಕು ನಿಜ. ಆದರೆ ಈ ರೀತಿಯಾಗಿ ಒಂದು ಮಾರುಕಟ್ಟೆ ಶಕ್ತಿಗಳ ಕೈಗೆ ಸಿಕ್ಕಾಕೊಂಡು ತನ್ನ ಕೌಶಲ್ಯವನ್ನು ಕಳ್ಕೊಳ್ಳೋದನ್ನ, ದುರಂತವನ್ನು ನಮ್ಮ ಪೀಳಿಗೆಗೆ ಅವರಿಗೆ ಖಂಡಿತವಾಗೂ ನಮಗೊಂಥರ ಫೀಲ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಜನಶಕ್ತಿ ತಂಡದವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.